ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಕಳೆದ 6 ತಿಂಗಳಲ್ಲಿ ಅಂದರೆ ಜೂನ್ ಟು ಡಿಸೆಂಬರ್ ಈ 6 ತಿಂಗಳಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಏನೇನು ಕರೆಂಟ್ ಅಫೇರ್ಸ್ ಅಲ್ಲಿ ಪ್ರಮುಖವಾದ ಇಂಪಾರ್ಟೆಂಟ್ ಏನ್ ನ್ಯೂಸ್ ಇದೆ ಅದನ್ನ ಈ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ಮುಂಬರುವ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಯೂಸ್ ಆಗುತ್ತೆ. KA ಎಕ್ಸಾಮ್ಸ್ ಈಗೇನು ರೀಸೆಂಟ್ ಆಗಿ ಕರೆದಿದಾರಲ್ವಾ, ಅದಕ್ಕೂ ಕೂಡ ಬಹಳ ಯೂಸ್ ಆಗುತ್ತೆ. ಯಾಕಂದ್ರೆ ಒಂದ್ಸಲ ಗ್ಲಾನ್ಸ್ ಮಾಡ್ದಂಗೆ ಆಗುತ್ತೆ. ಕಳೆದ 6 ತಿಂಗಳಲ್ಲಿ ಸೈನ್ಸ್ ಟೆಕ್ನಾಲಜಿ, ಓಕೆನಾ, ಈ ಟಾಪಿಕ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡು ಮಾತ್ರ ನಾನು ಮಾಡ್ತಿದ್ದೀನಿ. ಓಕೆನಾ, ಸೈನ್ಸ್ ಅಂಡ್ ಟೆಕ್ನಾಲಜಿ. ನೆಕ್ಸ್ಟ್ ಬೇರೆ ಬೇರೆ ಅದು ಕೂಡ ಮಾಡೋಣ. ಇವಾಗ ಫಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಇದರಲ್ಲಿ ನಾನು ಪ್ರಮುಖವಾಗಿ 20 ಟಾಪಿಕ್ ಅನ್ನು ತಗೊಂಡಿದ್ದೀನಿ. ಓಕೆನಾ, 20 ಟಾಪಿಕ್. ಇದು ಒಂದನೇ ಟಾಪಿಕ್. ಇವಾಗ ಬ್ಲೂ ಬರ್ಡ್ ಬ್ಲಾಕ್ 2 ಅನ್ನೋದು ಇದು ಒಂದನೇ ಟಾಪಿಕ್. ಈ ರೀತಿ 20 ಟಾಪಿಕ್ ಅನ್ನು ತಗೊಂಡಿರ್ತೀನಿ. ಕ್ವಶನ್ ಯಾವ ರೀತಿ ಬರ್ತವೆ, ಓಕೆನಾ, ಈಗ ಜಸ್ಟ್ ಒಂದು ಕ್ವಶನ್ ಬಂದ ತಕ್ಷಣ ಅದನ್ನ ಸಿಂಗಲ್ ಲೈನ್ ಅಲ್ಲಾದ್ರೂ ಕೇಳ್ಬೋದು. ಓಕೆನಾ, ಈಗ ಬ್ಲೂ ಬರ್ಡ್ ಬ್ಲಾಕ್ 2 ಇದು ಏನು ಅಂತ ಕೇಳ್ಬೋದು. ಓಕೆನಾ, ಇದು ಡೈರೆಕ್ಟ್ ಟು ಮೊಬೈಲ್ ಬರುವಂತಹ ಸಿಗ್ನಲ್ ಬರುವಂತಹ ಸ್ಯಾಟಲೈಟ್. ಓಕೆನಾ, ಇಲ್ಲ ಶಾರ್ಟ್ ಕ್ವಶನ್ ಕೇಳೋದಾದ್ರೆ ಇದು ಒಂದು ಸ್ಯಾಟಲೈಟ್ ಅಷ್ಟೇ. ಓಕೆನಾ, ಸ್ಯಾಟಲೈಟ್ ರೈಟ್. ಹಾಗಾದ್ರೆ ಬ್ಲೂ ಬರ್ಡ್ ಬ್ಲಾಕ್ 2 ಎನ್ನುವ ಸ್ಯಾಟಲೈಟ್ ಯಾವುದಕ್ಕೆ ರಿಲೇಟೆಡ್ ಅಂತಂದ್ರೆ ಡೈರೆಕ್ಟ್ ಟು ಮೊಬೈಲ್. ಓಕೆನಾ, ಈ ರೀತಿ ಕನೆಕ್ಷನ್ ಕೊಡುತ್ತೆ ಅಂತ. ಈ ರೀತಿ ಕೆಲವೊಂದಿಷ್ಟು ಇದೇ ಟಾಪಿಕ್ ಮೇಲೇನೆ ಹೇಳಿಕೆ 1, ಹೇಳಿಕೆ 2, ಓಕೆನಾ, ಹೇಳಿಕೆ 3, ಹೇಳಿಕೆ 4, ಓಕೆನಾ, ಈ ರೀತಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಯಾವುದೇ ರೀತಿ ಆಂಗಲ್ ಅಲ್ಲಿ ಕ್ವಶನ್ ಬಂದ್ರೂ ಕೂಡ ಆ ಟಾಪಿಕ್ ಮೇಲೆ ಕ್ವಶನ್ ಬಂದ್ರೆ ಕವರ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಫಸ್ಟ್ ಅದನ್ನ ಇನ್ಫಾರ್ಮೇಶನ್ ಕೊಟ್ಟು ಅದರ ನೆಕ್ಸ್ಟ್ ಅದರದ್ದು ಪಿಕ್ಚರಿಂಗ್ ಹಾಕಿ ಅದರ ನೆಕ್ಸ್ಟ್ ಅದರ ಮೇಲೆ ಬರುವಂತ ಕ್ವಶನ್ಸ್ ಅನ್ನ ಹಾಕಿ ಈ ರೀತಿ PPT ರೆಡಿ ಆಗಿರುತ್ತೆ. ಓಕೆನಾ, ಐ ಹೋಪ್ ನಾನು ಮಾಡ್ತಿರೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಓಕೆ, ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕ್ಲಾಸಸ್ ನಾನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಕ್ಲಾಸ್ನ ನೋಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಮೊದಲನೇದು ಬ್ಲೂ ಬರ್ಡ್ ಬ್ಲಾಕ್ 2 ಎನ್ನುವುದು ಇದು ಒಂದು ಏನಂತಂದ್ರೆ ಇದು ಒಂದು ಉಪಗ್ರಹ, ಇದು ಒಂದು ಸ್ಯಾಟಲೈಟ್ ಆಗಿರುತ್ತೆ. ಓಕೆನಾ, ಸ್ಯಾಟಲೈಟ್ ನ ಪ್ರಮುಖ ಉದ್ದೇಶ ಏನಂದ್ರೆ ಇದು ಡೈರೆಕ್ಟ್ ಟು ಮೊಬೈಲ್. ಓಕೆನಾ, ಡೈರೆಕ್ಟ್ ಇದರ ಸಿಗ್ನಲ್ಗಳು ಮೊಬೈಲ್ಗೆ ಟಚ್ ಆಗ್ತಿರ್ತವೆ. ಹಾಗಾದ್ರೆ ಬಿಫೋರ್ ಇರೋ ಟಚ್ ಆಗ್ತಿರಲ್ವಾ ಅಂತಂದ್ರೆ, ಸಾಮಾನ್ಯವಾಗಿ ಉಪಗ್ರಹ ಅಂದ್ರೆ ಉಪಗ್ರಹ ಇಂಟರ್ನೆಟ್ ಡಿಶ್, ಅವು ಇಂಟರ್ನೆಟ್ ಡಿಶ್ ಅಥವಾ ವಿಶೇಷ ಫೋನ್ ಬೇಕಾಗಿತ್ತು ಬಿಫೋರ್. ಆದ್ರೆ ಇದು ಬ್ಲೂ ಬರ್ಡ್ ಬ್ಲಾಕ್ 2 ಅನ್ನೋದು ಏನಿದೆ ಅಲ್ವಾ, ಡೈರೆಕ್ಟ್ ಮೊಬೈಲ್ಗೆ. ಈಗ ನಾರ್ಮಲ್ ಆಗಿ ಏನು ಯೂಸ್ ಮಾಡ್ತೀವಲ್ವಾ 4G 5G ಸ್ಮಾರ್ಟ್ ಫೋನ್ಗಳು ಇದಕ್ಕೆ ಡೈರೆಕ್ಟ್ ಆಗಿ ಸಂಪರ್ಕವನ್ನ ನೀಡ್ತವೆ, ಕನೆಕ್ಷನ್ ಕೊಡ್ತವೆ. ಅದೇ ಇದ್ರದ ಸ್ಪೆಷಾಲಿಟಿ. ಓಕೆನಾ, ಹಾಗಾದ್ರೆ ಇದನ್ನ ಯಾರು ಲಾಂಚ್ ಮಾಡಿದ್ರು? ಇಸ್ರೋದವರು ಲಾಂಚ್ ಮಾಡಿದ್ರು. ಹಾಗಾದ್ರೆ ನೀವು ಇಸ್ರೋ ಬಗ್ಗೆ ಕನಿಷ್ಠ ಒಂದು 10 ಲೈನ್ ಬಗ್ಗೆ ನೋಡ್ಕೋಬೇಕು. ಓಕೆನಾ, ಇಸ್ರೋ ಬಗ್ಗೆ ಕನಿಷ್ಠ ಒಂದು 10 ಲೈನ್ ಬಗ್ಗೆ ನೋಡ್ಕೋಬೇಕು ಹಿಂಗ ಕ್ವಶನ್ ಬಂದ ತಕ್ಷಣ. ಆಮೇಲೆ ಬ್ಲೂ ಬರ್ಡ್ ಬ್ಲಾಕ್ 2 ಅನ್ನ ಇಸ್ರೋ ಯಾವ ರಾಕೆಟ್ ಮೂಲಕ ಉಡಾವಣೆ ಮಾಡಿದೆ ಅಂತ ಕೇಳಿದ್ರೆ LVM3 ಮೂಲಕ ಉಡಾವಣೆ ಮಾಡಿತು. ಯಾವಾಗ ಉಡಾವಣೆ ಮಾಡಿತು? ಡಿಸೆಂಬರ್ 24, 2025. ಓಕೆನಾ, ಡಿಸೆಂಬರ್ 24, 2025ರಲ್ಲಿ. ಓಕೆ, ಈ ತಂತ್ರಜ್ಞಾನವನ್ನು ನಿಮ್ಮ 4G ಮತ್ತು 5G ಸ್ಮಾರ್ಟ್ ಫೋನ್ಗಳಿಗೆ ನೇರವಾಗಿ ಉಪಗ್ರಹದ ಮೂಲಕ ಸಂಪರ್ಕ ನೀಡುತ್ತದೆ. ಇದು ಹಿಮಾಲಯ, ಸಾಗರದ ಮಧ್ಯಭಾಗದಲ್ಲಿ ಅಥವಾ ನೈಸರ್ಗಿಕ ವಿಕೋಪ ಸಮಯದಲ್ಲಿ ಮೊಬೈಲ್ ಟವರ್ಗಳು ಕೆಟ್ಟಾಗ, ಅಂದ್ರೆ ಮೊಬೈಲ್ ಟವರ್ ಕೆಟ್ಟರೂ ಕೂಡ ಇದರ ಸಿಗ್ನಲ್ ಸಿಗುತ್ತೆ. ಈಗ ಹಿಮಾಲಯದಲ್ಲಾಗ್ಲಿ, ಸಾಗರದ ಮಧ್ಯದಲ್ಲಾಗ್ಲಿ ನೈಸರ್ಗಿಕ ವಿಕೋಪ ಆದ ತಕ್ಷಣ ನೆಟ್ವರ್ಕ್ ಹೋಯ್ತು ಆ ರೀತಿ ಅಂತೀವಿ, ಅಥವಾ ಹಿಂಗ ಗುಡ್ಡಗಾಡು ಪ್ರದೇಶದಲ್ಲಿ ಅಲ್ಲಿ ನೆಟ್ವರ್ಕ್ ಹೋಯ್ತು ಅಂತೀವಿ. ಬಟ್ ಇದು ಏನೈತೆ ಅಲ್ವಾ, ಅಲ್ಲಿ ಅಂತ ಸಮಸ್ಯೆ ಆದ್ರೂ ಕೂಡ ಇದರಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ಹೋಗಲ್ಲ. ಓಕೆನಾ, ಅದಕ್ಕೋಸ್ಕರ ಇದನ್ನ ಬ್ಲೂ ಬರ್ಡ್ ಬ್ಲಾಕ್ 2 ಎಂಬುವ ಸ್ಯಾಟಲೈಟ್ ಅನ್ನ ಡೈರೆಕ್ಟ್ ಮೊಬೈಲ್ಗೆ ಕನೆಕ್ಟ್ ಮಾಡೋ ತರ ಇಸ್ರೋ ಅವರು LVM3 ಎಂಬ ರಾಕೆಟ್ ಮೂಲಕ ಉಡಾವಣೆ ಮಾಡಿದ್ದಾರೆ. ಓಕೆನಾ, ಇದು ಡಿಜಿಟಲ್ ಡಿವೈಡೆಡ್ ಅನ್ನು ಹೋಗಲಾಡಿಸುವ ಮಹತ್ವವನ್ನು ಹೊಂದಿದೆ ಅಂತ ಅದು ಮೆನ್ಷನ್ ಮಾಡಿದ್ದಾರೆ. ಓಕೆ, ಐ ಹೋಪ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇದೇ ನೋಡ್ರಿ, ಇಸ್ರೋ ಲಾಂಚ್ಡ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಬ್ಲೂ ಬರ್ಡ್ ಬ್ಲಾಕ್ 2. ಓಕೆನಾ, ಡಿಸೆಂಬರ್ 24, 2025 ಅಲ್ಲಿ ಲಾಂಚ್ ಅನ್ನು ಮಾಡಿದ್ದಾರೆ. ಇದೆ ಅದು. ಓಕೆ, ಹಾಗಾದ್ರೆ ಇದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅಂತ, ಇದು ಜಸ್ಟ್ ನಾವೇ ಫ್ರೇಮ್ ಮಾಡ್ಕೊಂಡಿರೋ ಕ್ವಶನ್ಸ್. ಓಕೆನಾ, ಈಗ ಕರೆಂಟ್ ಅಫೇರ್ಸ್ ಅಲ್ಲಂತೂ ನಾವೇ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಬ್ಲೂ ಬರ್ಡ್, ಓಕೆನಾ, ಬ್ಲೂ ಬರ್ಡ್ ಬ್ಲಾಕ್ 2 ಉಪಗ್ರಹದ ಮುಖ್ಯ ಉದ್ದೇಶವೇನು? ಇದರ ಮುಖ್ಯ ಉದ್ದೇಶವೇನು? ಐ ಹೋಪ್ ನಿಮ್ಗೆ ಇವಾಗಲೇ ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದೆ ನಾನು. ಇದು ಸ್ಮಾರ್ಟ್ ಫೋನ್ಗಳಿಗೆ ನೇರವಾಗಿ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಕಲ್ಪಿಸುತ್ತದೆ. ಓಕೆನಾ, ಈ ತಂತ್ರಜ್ಞಾನವು ಯಾವುದೇ ವಿಶೇಷ ಉಪಕರಣಗಳಿಲ್ಲದೆ ಸಾಮಾನ್ಯ ಫೋನ್ಗಳಿಗೆ, ಓಕೆನಾ, ಸಾಮಾನ್ಯ ಫೋನ್ಗಳಿಗೆ ಅಂದ್ರೆ ಬಿಫೋರ್ ಸ್ಯಾಟಲೈಟ್ಗಳು ಎಲ್ಲವೂ
ಸಾಮಾನ್ಯ ಫೋನ್ಗಳಿಗೆ ಕನೆಕ್ಟ್ ಆಗ್ತಿರ್ಲಿಲ್ಲ. ಬಟ್ ಇದು ಸಾಮಾನ್ಯ ಫೋನ್ಗಳಿಗೆ ಕೂಡ ಕನೆಕ್ಟ್ ಆಗುತ್ತೆ. ಗ್ರಹಗಳ ಮೂಲಕ ಇಂಟರ್ನೆಟ್ ನೀಡಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಹಾಗಾಗಿ ಇದು ಪ್ರಮುಖ 1ನೇ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ 2ನೇ ಪಾಯಿಂಟ್, 2ನೇ ಟಾಪಿಕ್. ಓಕೆನಾ? ವ್ಯೋಮಮಿತ್ರ ಗಗನಯಾನ್ ಹ್ಯುಮನಾಯ್ಡ್ ಅಂದ್ರೆ ಇದು ಏನಂತಂದ್ರೆ, ವ್ಯೋಮಮಿತ್ರ ಎನ್ನುವುದು ಬಾಹ್ಯಾಕಾಶದ ಗೆಳೆಯ. ಇದು ಮಹಿಳಾ ರೂಪದ ಅರ್ಧ ಮಾನವ ರೋಬೋಟ್ ಆಗಿದೆ. ಓಕೆನಾ? ಇದು ಒಂದು ರೋಬೋಟ್, ಈ ರೀತಿ ಮಹಿಳೆ ಇರುವಂತಹ ಒಂದು ರೋಬೋಟ್ ಇದು. ಓಕೆ, ಇದನ್ನ ಇಸ್ರೋದವರು ಕೂಡ ಇಸ್ರೋದವರೇ ಲಾಂಚ್ ಮಾಡಿದ್ದಾರೆ ಇದನ್ನು ಕೂಡ. ಇದು ಬಾಹ್ಯಾಕಾಶ ನೌಕೆಯಲ್ಲಿ ಕುಳಿತು ಸ್ವಿಚ್ ಗಳನ್ನು ನಿರ್ವಹಿಸಬಲ್ಲದು. ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಮಟ್ಟವನ್ನು ಕೂಡ ಗಮನಿಸಬಲ್ಲದು. ಅಂದ್ರೆ ಅಲ್ಲಿ ಯಾವುದೇ ಒಂದು ಮೇಲೆ ಹೋದಾಗ, ಬಾಹ್ಯಾಕಾಶಕ್ಕೆ ಹೋದಾಗ ಅಲ್ಲಿ ಆಮ್ಲಜನಕ ಐತೋ ಅಥವಾ ಇಂಗಾಲದ ಡೈಆಕ್ಸೈಡ್ ಇದೆನೋ, ಅದು ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನು ಕೂಡ ಇದು ಮೆಜರ್ ಮಾಡೋ ಕೆಪಾಸಿಟಿ ಹೊಂದಿರುತ್ತೆ. ಓಕೆನಾ? ನೆಕ್ಸ್ಟ್ ಇದು ಡಿಸೆಂಬರ್ 2025 ಮಾನವರಹಿತ ಮಿಷನ್ ನಲ್ಲಿ ಇದನ್ನು ಕಳುಹಿಸಿತು. ಅಂದ್ರೆ ಇದನ್ನು ಕೂಡ ಡಿಸೆಂಬರ್ 25 ಕಳೆದ ತಿಂಗಳು ಇದನ್ನು ಕೂಡ ಕಳಿಸಿದ್ದಾರೆ. ಓಕೆ, ಇದು ಯಾಕೆ ಅಂದ್ರೆ ಮುಂದೆ ಮಾನವ ಗಗನಯಾತ್ರಿಗಳಿಗೆ ನೌಕೆ ಸುರಕ್ಷಿತವಾಗಿ ಇದೆ ಎಂದು ಪರೀಕ್ಷಿಸಲು. ಅಂದ್ರೆ ಇವಾಗ ಇದು ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಅಲ್ಲಿ ಐತಿ ಇಲ್ಲ ಅಂತ ಫಸ್ಟ್ ಕನ್ಫರ್ಮೇಶನ್ ಮಾಡ್ಕೊಳಕಾದ್ರೂ ಒಂದೇನಾದ್ರೂ ನಮಗೆ ಮಷಿನ್ ಬೇಕು. ಅದಕ್ಕೋಸ್ಕರ ವ್ಯೋಮಮಿತ್ರ ಎನ್ನುವ ಗಗನಯಾನ್ ಹ್ಯುಮನಾಯ್ಡ್ ಅಂದ್ರೆ ಅರ್ಧ ಮನುಷ್ಯ ರೂಪದ ಇರುವಂತಹ ಒಂದು ರೋಬೋಟ್ ಅನ್ನ ಕಳಿಸಿದ್ದಾರೆ ಇವಾಗ. ಅದು ಅಲ್ಲಿ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟಿದೆ, ಅದರಿಂದ ಮಾನವ ಬದುಕ್ತಾನೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ಗಗನಯಾತ್ರಿಗಳನ್ನು ಕೂಡ ಆ ಪ್ಲೇಸ್ಗೆ ಕಳ್ಸೋಕೆ ನಾವು ಎಲಿಜಿಬಲ್ ಇದೀವೋ ಇಲ್ವೋ ಅನ್ನೋದಕ್ಕೆ ಟೆಸ್ಟ್ ಮಾಡೋಕ್ಕೋಸ್ಕರ ಇದನ್ನ ವ್ಯೋಮಮಿತ್ರ ಎನ್ನುವ ಇಸ್ರೋ ಲಾಂಚ್ ಮಾಡಿದೆ. ಯಾವಾಗ? ಡಿಸೆಂಬರ್ 2025. ಮುಖ್ಯ ಉದ್ದೇಶ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಮಟ್ಟವನ್ನು ಗಮನಿಸಬಲ್ಲದು. ಆ ನೌಕೆಯಲ್ಲಿ ಕುಳಿತು ಸ್ವಿಚ್ ಗಳನ್ನು ನಿರ್ವಹಿಸಬಲ್ಲದು. ಅಂದ್ರೆ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಆಪರೇಷನ್ ಸ್ವಿಚಸ್, ಅಂದ್ರೆ ಅಲ್ಲಿ ಏನೇ ಕೆಲಸ ಇದ್ರೂ ಕೂಡ ಅದು ಮಾಡುತ್ತೆ ಅಂತ, ಮನುಷ್ಯ ಮಾಡ್ದಂಗೆ. ಓಕೆನಾ? ಅದಕ್ಕೆ ವ್ಯೋಮಮಿತ್ರ ಅಂತ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ಬಾಹ್ಯಾಕಾಶದ ಗೆಳೆಯ ಅಂತ ಅದು. ಓಕೆನಾ? ಅದು ಒಂದು ರೋಬೋಟ್ ಆಗಿದೆ. ಓಕೆ, ಇದೆ ನೋಡ್ರಿ, ಇದೆ ಮಹಿಳಾ ರೂಪದಲ್ಲಿರುವಂತಹ ಒಂದು ರೋಬೋಟ್. ಇದು ಇಸ್ರೋ ಲಾಂಚ್ಡ್ ಫೀಮೇಲ್ ರೋಬೋಟ್ ಆಸ್ಟ್ರೋನಾಟ್ ವ್ಯೋಮಮಿತ್ರ ಅಹೆಡ್ ಗಗನಯಾನ್ ಮಿಷನ್. ಓಕೆನಾ? ನೆಕ್ಸ್ಟ್, ಭಾರತದ ಗಗನಯಾನ ಯೋಜನೆಗಾಗಿ ತಯಾರಿಸಲಾದ ಅರ್ಧ ಮಾನವ ರೂಪದ ರೋಬೋಟ್ ಹೆಸರೇನು? ಅದರ ರೋಬೋಟ್ನ ಹೆಸರೇನು? ಓಕೆನಾ? ಇವಾಗ ನೋಡಿದ್ವಿ ನಾವು ವ್ಯೋಮಮಿತ್ರ ಅದನ್ನ ರೋಬೋಟ್ನ ಹೆಸರಾಗಿದೆ. ನೆಕ್ಸ್ಟ್, ವ್ಯೋಮಮಿತ್ರ ಎಂಬುದು ಸ್ತ್ರೀ ರೂಪದ ರೋಬೋಟ್ ಆಗಿದ್ದು ಇದು ಗಗನಯಾತ್ರಿಗಳು ಹೋಗುವ ಮೊದಲು ಬಾಹ್ಯಾಕಾಶ ನೌಕೆಯ ಸುರಕ್ಷತೆಯನ್ನು ಪರೀಕ್ಷಿಸಲು ಡಿಸೆಂಬರ್ 2025 ಉಡಾವಣೆ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಎಸ್ ಎಸ್ ಐ ಮಂತ್ರ ಇದು ಒಂದು ರೋಬೋಟ್ ಸರ್ಜರಿ. ಇಲ್ಲ ನೋಡ್ರಿ, ಇದು ರೋಬೋಟ್, ಇಲ್ಲಿ ಮನುಷ್ಯನ ಇಲ್ಲಿ ಮಲಗಿಸ್ತಾರೆ, ಅದೇ ಸರ್ಜರಿ ಮಾಡುತ್ತೆ. ಇವೆಲ್ಲ ಮಷಿನ್ ಇದಾವೆ ನೋಡ್ರಿ. ಓಕೆನಾ? ಆಪರೇಷನ್ ಮಾಡೋದೆಲ್ಲ ಮಷಿನೇ ಮಾಡುತ್ತಂತೆ ಇನ್ಮೇಲೆ. ಓಕೆ, ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಮನುಷ್ಯರು ಬಳಸದೇನೆ ಮಷಿನೇ ಕಂಪ್ಲೀಟ್ ಆಗಿ ಆಪರೇಟ್ ಮಾಡ್ಬಿಟ್ಬಿಡೋದು. ಇಲ್ಲಿ ಅದೆಲ್ಲ ಬಟನ್ಸ್, ಇಲ್ಲಿ ಇದ್ರೊಳಗೆ ಕಲ್ಲಿದೆ, ಹೊಟ್ಟೆ ಒಳಗೆ ಕಲ್ಲಿದೆ, ಇದನ್ನ ಸರ್ಜರಿ ಮಾಡ್ಬೇಕು, ಇಲ್ಲಿಗೆ ಸ್ಟಿಚ್ ಹಾಕ್ಬೇಕು ಅಂತಂದೆಲ್ಲ ನಾವು ಫಸ್ಟ್ ಕಂಪ್ಯೂಟರ್ ಅಲ್ಲಿ ಆಪರೇಟ್ ಮಾಡ್ಬಿಟ್ಬಿಟ್ರೆ ಅದು ಆಟೋಮೆಟಿಕಲಿ ಮಾಡ್ತಾ ಹೋಗುತ್ತೆ. ಓಕೆನಾ? ಅದಕ್ಕೆ ಏನಂದ್ರೆ ಅದ್ರದ್ದು ಹೆಸರು ಏನಂದ್ರೆ SSI ಮಂತ್ರ ರೋಬೋಟ್ ಸರ್ಜರಿ. ಓಕೆನಾ? ಇದು ಭಾರತದ ಮೊದಲ ಸ್ವದೇಶಿ ಶಸ್ತ್ರಚಿಕಿತ್ಸಾ ರೋಬೋಟ್ ಆಗಿದೆ. ಓಕೆನಾ? ಮೊದಲ ಅಂದ್ರೆ ದಿಸ್ ಇಸ್ ಇಂಡಿಯಾಸ್ ಆನ್ಸರ್ ಟು ದ ಸರ್ಜಿಕಲ್ ರೋಬೋಟ್. ಇದು ಮೊಟ್ಟ ಮೊದಲ ಇದು ವೈದ್ಯರಿಗೆ ಅತ್ಯಂತ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಗಳನ್ನು ಅತ್ಯಂತ ನಿಖರವಾಗಿ ಮತ್ತು ಸಣ್ಣ ಗಾಯದ ಮೂಲಕ ಅನುವು ಮಾಡಿಕೊಡುತ್ತದೆ. ಅಂದ್ರೆ ಚಿಕ್ಕ ಗಾಯ ಮಾಡಿಕೊಂಡು, ಅಂದ್ರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇದು ಕೆಲಸವನ್ನ ಮಾಡುತ್ತೆ. ಬಟ್ ಮನುಷ್ಯರಿಗಾದ್ರೆ ಒಂದೊಂದ್ಸರಿ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದಾಗ ಜಾಸ್ತಿ ಅದನ್ನ ಗಾಯ ದೊಡ್ಡದು ಮನುಷ್ಯನ ದೇಹನ ಜಾಸ್ತಿ ಮಾಡಿ ಆಮೇಲೆ ಸ್ಟಿಚ್ ಹಾಕೋದು ಈ ರೀತಿ ಮಾಡ್ತಾರೆ. ಬಟ್ ಇದು ಸಣ್ಣ ಸ್ವಲ್ಪ ಏನಾದ್ರು ಮೈನ್ಯೂಟ್ ಕೆಲಸ ಇದ್ರೂ ಕೂಡ ಅದು ಮಿಷನ್ ಅಲ್ಲಿ ಅಷ್ಟೇ ಆಪರೇಟ್ ಮಾಡ್ಬಿಟ್ರೆ, ಅಷ್ಟೇ ಅದನ್ನ ಫೀಡ್ ಮಾಡ್ಬಿಟ್ರೆ ಅಷ್ಟಕ್ಕೆ ಹೋಗಿ ಮಾತ್ರ ಅಲ್ಲಿ ಕೆಲಸ ಮಾಡಿ ಅತ್ಯಂತ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡ್ತದೆ. ಅಂದ್ರೆ ಫೋಕಸ್ಲಿ ಹೃದಯ, ಶ್ವಾಸಕೋಶ ಅಲ್ಲಿ ಬಹಳ ಸೂಕ್ಷ್ಮತೆಯಿಂದ ಆಪರೇಷನ್ ಮಾಡ್ಬೇಕಾಗಿರುತ್ತೆ. ಅಂತ ಸರ್ಜರಿನೂ ಕೂಡ SSI ಮಂತ್ರ ಎಂಬ ರೋಬೋಟ್ ಅತ್ಯಂತ ಸೂಕ್ಷ್ಮವಾಗಿ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇದು ಆತ್ಮನಿರ್ಭರ ಭಾರತಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಅಂದ್ರೆ ನಮ್ಮ ಭಾರತದಲ್ಲಿಯೇ ಸ್ವದೇಶಿ ನಿರ್ಮಿತವಾಗಿ ತಯಾರಾಗಿರುವಂತಹ ಶಸ್ತ್ರಚಿಕಿತ್ಸಾ ರೋಬೋಟ್ ಆಗಿದೆ ಇದು. ನೆಕ್ಸ್ಟ್, ಇತ್ತೀಚೆಗೆ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ SSI ಮಂತ್ರ ಇದು ಯಾವುದಕ್ಕೆ ಸಂಬಂಧಿಸಿದೆ? ಅಂದ್ರೆ ಶಸ್ತ್ರಚಿಕಿತ್ಸಾ ರೋಬೋಟಿಕ್ ವ್ಯವಸ್ಥೆಗೆ ಸಂಬಂಧ ಹೊಂದಿದೆ. ಓಕೆ, ನೆಕ್ಸ್ಟ್, ಇದು ಭಾರತದ ಮೊದಲ ಸ್ವದೇಶಿ, ಅವಾಗಲೇ ಹೇಳಿದೆ,
ಅಂದ್ರೆ ದೇಶದಲ್ಲೇ ನಮ್ಮವರೇ ಇದನ್ನ ರೆಡಿ ಮಾಡಿದ್ದಾರೆ. ಸರ್ಜಿಕಲ್ ರೋಬೋಟ್ ಆಗಿದ್ದು ಅತ್ಯಂತ ನಿಖರವಾಗಿ ಶಸ್ತ್ರಚಿಕಿತ್ಸೆ ಮಾಡಲು ವೈದ್ಯರಿಗೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್, ಸೂಪರ್ ಕಂಡಕ್ಟಿವಿಟಿ ಮ್ಯಾಗ್ಲೆವ್ ಚೀನಾಸ್ ರೆಕಾರ್ಡ್. ಅಂದ್ರೆ ಸೂಪರ್ ಕಂಡಕ್ಟಿವಿಟಿ ಮ್ಯಾಗ್ಲೆವ್ ಚೀನಾದ ದಾಖಲೆ. ಮ್ಯಾಗ್ಲೆವ್ ರೈಲುಗಳು ಹಳಿಗಳ ಮೇಲೆ ತೇಲುತ್ತಾ ಹೋಗ್ತವೆ. ಇವುಗಳಿಗೆ ಘರ್ಷಣೆಯ ಅವಶ್ಯಕತೆ ಇಲ್ಲ. ಅಂದ್ರೆ ಇಲ್ಲಿದೆ ನೋಡ್ರಿ, ಇದು ಮ್ಯಾಗ್ಲೆವ್. ಚೀನಾ ಬ್ರೇಕ್ಸ್ ವರ್ಲ್ಡ್ಸ್ ರೆಕಾರ್ಡ್ ದ ಮ್ಯಾಗ್ಲೆವ್ ಟ್ರೈನ್ ರೇಸಿಂಗ್ 700 ಕಿಲೋಮೀಟರ್. ಓಕೆನಾ, 700 ಕಿಲೋಮೀಟರ್ ಪರ್ ಅವರ್ಗೆ ಹೋಗುತ್ತಂತೆ ಇದು ಮ್ಯಾಗ್ಲೆವ್ ಟ್ರೈನ್. ಅಂದ್ರೆ ಇದು ಹಳಿಗೆ ಟಚ್ ಆಗದೇನೆ ಹೋಗುತ್ತಂತೆ, ಅಷ್ಟು ಸ್ಪೀಡ್. ಹಳಿಗೆ ಟಚ್ ಆಗದೇನೆ ಅದರ ಅಯಸ್ಕಾಂತದ ಮೂಲಕ ಈ ರೀತಿ ಏನೋ ವರ್ಕ್ ಆಗುತ್ತೆ ಇದು. ಓಕೆನಾ, ಹಾಗಾಗಿ ಇದು 700 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಚೀನಾ ಸೂಪರ್ ಕಂಡಕ್ಟರ್ಗಳು ಬಳಸಿ 700 ಕಿಲೋಮೀಟರ್ ವೇಗವನ್ನು ತಲುಪಿದೆ. ಇದು ತಂತ್ರಜ್ಞಾನ ಭವಿಷ್ಯದಲ್ಲಿ ವಿಮಾನಕ್ಕಿಂತಲೂ ವೇಗವಾಗಿ ಭೂಮಿಯ ಮೇಲೆ ಪ್ರಯಾಣಿಸುವ ಅವಶ್ಯಕತೆ ಇದೆ. ಯಾಕಂದ್ರೆ ವಿಮಾನದ್ದು 500 ಕಿಲೋಮೀಟರ್ ಪರ್ ಅವರ್ ಇದೆ. ಓಕೆನಾ, ಇದ್ರದ್ದು 700 ಕಿಲೋಮೀಟರ್ ಇದೆ. ಓಕೆನಾ, ಇದು ಇಷ್ಟು ಸ್ಪೀಡ್ ಆಗಿ ಹೋಗುತ್ತಂತೆ. ಯಾವುದು? ಸೂಪರ್ ಕಂಡಕ್ಟಿವಿಟಿ ಮ್ಯಾಗ್ಲೆವ್ ಚೀನಾಸ್ ರೆಕಾರ್ಡ್. ಅಂದ್ರೆ ಸೂಪರ್ ಕಂಡಕ್ಟಿವಿಟಿ ಎನ್ನುವ ಇದು ಒಂದು ರೈಲ್ ಆಗಿದೆ. ಓಕೆನಾ, ಯಾರು ಮಾಡಿದ್ದಾರೆ? ಚೀನಾದವ್ರು ಮಾಡಿದ್ದಾರೆ. ಇಂಥ ದೊಡ್ಡ ದೊಡ್ಡ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಓಕೆನಾ, ಚೀನಾ ಇತ್ತೀಚೆಗೆ ಸೂಪರ್ ಕಂಡಕ್ಟಿವಿಟಿ ಮ್ಯಾಗ್ಲೆವ್ ತಂತ್ರಜ್ಞಾನ ಬಳಸಿ ಎಷ್ಟು ವೇಗವನ್ನು ದಾಖಲೆ ಮಾಡಿದೆ ಅಂದ್ರೆ 700 ಕಿಲೋಮೀಟರ್. ನೆಕ್ಸ್ಟ್, ಇದು ಹಳಿಗಳ ಮೇಲೆ ತೇಲುತ್ತಾ ಚಲಿಸುತ್ತದೆ. ರೈಲು ತಂತ್ರಜ್ಞಾನವಾಗಿದೆ. ಓಕೆನಾ, ಘರ್ಷಣೆ ಇಲ್ಲದಿರುವುದರಿಂದ ಅತಿ ವೇಗವಾಗಿ ಚಲಿಸುತ್ತದೆ. ಅಂದ್ರೆ ಈಗ ಹಳಿ ಇದೆ, ಇಲ್ಲಿ ಹಳಿಗೂ ಆಮೇಲೆ ಇಲ್ಲಿ ಟ್ರೈನಿಗೆ ನಾರ್ಮಲ್ ಆಗಿರುವ ಟ್ರೈನ್ ಎಲ್ಲವೂ ಹಳಿ ಮೇಲೆ ಹೋಗ್ಬೇಕು. ಬಟ್ ಇದು ಹಳಿ ಟಚ್ ಆಗದೇನೆ ಹೋಗುತ್ತಂತೆ. ಓಕೆನಾ, ಹಾಗಾಗಿ ಇದು ಯಾವುದೇ ಘರ್ಷಣೆ ಇಲ್ಲದಿರುವುದರಿಂದ ಅತಿ ವೇಗವಾಗಿ ಚಲಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಇಂಡಿಜಿನಿಯಸ್ ಹೀಲಿಯಂ ಫ್ರೀ MRI ಅಂದ್ರೆ ಸ್ವದೇಶಿ ಹೀಲಿಯಂ ಮುಕ್ತ MRI ವಕ್ಸೆಲ್ ಗ್ರಿಡ್. ಓಕೆನಾ, ಸಾಮಾನ್ಯವಾಗಿ MRI ತಂತ್ರಜ್ಞಾನಗಳಲ್ಲಿ ಕಾಂತೀಯ ಶಕ್ತಿ ಕಾಪಾಡಲು ದುಬಾರಿ ದ್ರವ ಹೀಲಿಯಂ ಬೇಕು. ಅಂದ್ರೆ MRI ಸ್ಕ್ಯಾನ್ ಮಾಡಲು ಹೀಲಿಯಂ ಬೇಕಂತೆ. ಆದ್ರೆ ಇದರಲ್ಲಿ ಹೀಲಿಯಂ ಇಲ್ದಾನೆ ವರ್ಕ್ ಮಾಡ್ತಾ ಇದ್ದಾರೆ. ಓಕೆನಾ, ಇಂಡಿಜಿನಿಯಸ್ ಹೀಲಿಯಂ ಫ್ರೀ MRI ಅಂತಂದು. ಓಕೆನಾ, ಇದನ್ನ ಬೆಂಗಳೂರಿನ ವಕ್ಸೆಲ್ ಗ್ರಿಡ್ ಅವರು ತಯಾರಿಸ್ತಾರೆ. ಈ ತಂತ್ರಜ್ಞಾನವು ಹೀಲಿಯಂ ಇಲ್ಲದೆ ಕೆಲಸ ಮಾಡುತ್ತದೆ. ಬೇಸಿಕಲಿ MRI ಸ್ಕ್ಯಾನ್ ಮಾಡಲು ಏನ್ ಬೇಕಂದ್ರೆ ಹೀಲಿಯಂ ಬೇಕು. ಆದ್ರೆ ಇದರಲ್ಲಿ ಹೀಲಿಯಂ ಇಲ್ದಾನೆ ಕೆಲಸ ಮಾಡುತ್ತೆ. ಓಕೆನಾ, ಬೆಂಗಳೂರು ಮೇಡ್ ಸ್ಕ್ಯಾನರ್ ಯೂಸ್ಡ್ ಡ್ರೈ ಮ್ಯಾಗ್ನೆಟಿಕ್ ಡಿಸೈನ್. ಓಕೆನಾ, ಡ್ರೈ ಅಂದ್ರೆ ಇಲ್ಲ ಅಂತ, ಅದು ಇಲ್ದಾನೆ ಮಾಡುತ್ತಂತೆ. ಇದು 40% ಅಗ್ಗವಾಗಿದ್ದು ಗ್ರಾಮೀಣ ಆಸ್ಪತ್ರೆಗಳಲ್ಲೂ ಕೂಡ ಇದು ಸುಲಭವಾಗಿ ಸಿಗುತ್ತದೆ. ಓಕೆನಾ, 40% ಕಡಿಮೆ ಅಂದ್ರೆ ರೇಟು 100 ರೂಪಾಯಿ ಇದ್ರೆ ಅದಕ್ಕೆ 40% ಕಡಿಮೆ. ಬಿಫೋರ್ ಇರೋ MRI ಸ್ಕ್ಯಾನ್ ಗಿಂತ ಇದು ಅದಕ್ಕಿಂತ ಕಡಿಮೆ ಇದೆ. ಮತ್ತೆ ಇದಕ್ಕೆ ಹೀಲಿಯಂ ಇಲ್ದಾನೆ ಕೂಡ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ರೆ. ಅಂದ್ರೆ ಇಂಡಿಜಿನಿಯಸ್ ಹೀಲಿಯಂ ಫ್ರೀ MRI. ಓಕೆನಾ, ಅದು ಯಾವ್ದಂತ ಕೇಳ್ಬೋದು? ವಕ್ಸಲ್ ಗ್ರಿಡ್ ಇಲ್ಲೇ ನೋಡ್ರಿ ಇದೆ. ಇಟ್ ಈಸ್ ಚೇಂಜ್ಡ್ ಇಂಡಿಯಾಸ್ ಫ್ಯೂಚರ್. ದ ಮ್ಯಾನ್ ಹ್ಯಾಸ್ ಬಿಲ್ಟ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ MRI ಸ್ಕ್ಯಾನರ್. ಓಕೆನಾ, ಇಟ್ ಇಸ್ ನಾಟ್ ಜಸ್ಟ್ ಪ್ರಾಬಬ್ಲಿ 40% ಚೀಪರ್ ದೆನ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಷನ್ಸ್. ಅಂದ್ರೆ 40% ಅದಕ್ಕಿಂತ ರೇಟ್ ಅಲ್ಲಿ ಕಡಿಮೆ ಇದೆ ಅಂತ. ಓಕೆ, ಭಾರತದ ಮೊದಲ ಸ್ವದೇಶಿ ಹೀಲಿಯಂ ಮುಕ್ತ ಹೀಲಿಯಂ ಫ್ರೀ MRI ಸ್ಕ್ಯಾನರ್ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಓಕೆನಾ, ವಕ್ಸಲ್ ಗ್ರಿಡ್ ಅಂತ ಹೇಳಿದೆ ನಾನು. ವಕ್ಸಲ್ ಗ್ರಿಡ್ ಅವರು ಇದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಎಲ್ಲಿ? ಇದು ಬೆಂಗಳೂರಲ್ಲಿ ಇದೆ. ಓಕೆನಾ, ಬೆಂಗಳೂರಲ್ಲಿದೆ. ಓಕೆನಾ, ಇದು ಕೂಡ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಕರ್ನಾಟಕದ ಅಂತ ಅಂದಾಗ ಇನ್ನು ಫೋಕಸ್ ಮಾಡಿ ಕೇಳ್ತಾನೆ ಕ್ವಶನ್. ನೆಕ್ಸ್ಟ್, ವಕ್ಸಲ್ ಗ್ರಿಡ್ ಸಾಂಪ್ರದಾಯಿಕ MRI ತಂತ್ರಜ್ಞಾನ. ದುಬಾರಿ ದ್ರವ ಹೀಲಿಯಂ ಬೇಕು. ಅಂದ್ರೆ ಅದಕ್ಕೆ ದ್ರವ ಹೀಲಿಯಂ ಬೇಕಿತ್ತು. ದುಬಾರಿ ಹೀಲಿಯಂ ಅಂದ್ರೆ ಆಕ್ಚುಲಿ ದುಬಾರಿನೇ ಇರುತ್ತೆ. ಅದು ಬೇಕಾಗಿರೋದ್ರಿಂದ ಹೀಲಿಯಂ ಅದು MRI ಸ್ಕ್ಯಾನ್ಗಳು ಕೂಡ ದುಬಾರಿ ಆಗ್ತಿತ್ತು. ಅದು ಇವಾಗ ಅದು ಹೀಲಿಯಂ ಇಲ್ದಾನೆ ವರ್ಕ್ ಮಾಡೋ ತರ ಕಂಡು ಹಿಡಿದಿರೋದ್ರಿಂದ 40% ಕಡಿಮೆ ಆಗುತ್ತೆ ನಿಮ್ಗೆ ಸ್ಕ್ಯಾನ್ ಮಾಡೋಕೆ ಅಂತಂದು ಹೇಳ್ತಿದ್ದಾರೆ. ಓಕೆನಾ, ಆದರೆ ಈ ಹೊಸ ತಂತ್ರಜ್ಞಾನವು ಹೀಲಿಯಂ ಇಲ್ಲದೆ ಕೆಲಸ ಮಾಡುವುದರಿಂದ ಸ್ಕ್ಯಾನಿಂಗ್ ವೆಚ್ಚ 40% ಕಡಿಮೆ ಆಗುತ್ತದೆ. ಈಗ ಬಿಫೋರ್ MRI ಎಕ್ಸಾಂಪಲ್ ಆಗಿ MRI ಸ್ಕ್ಯಾನ್ ಮಾಡ್ಸಕ್ಕೆ ನಿಮ್ಮ ಹತ್ರ 100 ರೂಪಾಯಿ ತಗೊಳ್ತಿದ್ರು. ಅಂದ್ರೆ ಇನ್ಮೇಲೆ ಇದು ಬಂದಿರೋದ್ರಿಂದ ವಕ್ಸಲ್ ಗ್ರಿಡ್ ಅವರು ರೆಡಿ ಮಾಡಿರುವಂತಹ MRI ಮಿಷನ್ ಇಂದ ನಿಮ್ಗೆ ಏನಾದ್ರೂ ಸ್ಕ್ಯಾನ್ ಮಾಡಕ್ ಹೋದ್ರೆ ಅವಾಗ ಅವರು ಜಸ್ಟ್ 60 ರೂಪಾಯಿ ತಗೊಳ್ತಾರೆ. ಅಂದ್ರೆ 40% ಕಡಿಮೆ ಮಾಡ್ಕೊಂಡು ತಗೊಳ್ತಾರೆ. ಯಾಕಂದ್ರೆ ಅದರಲ್ಲಿ ಹೀಲಿಯಂ ಬಳಕೆ ಮಾಡ್ತಿರಲ್ಲ. ಓಕೆ, ನೆಕ್ಸ್ಟ್, ಒಸೆಲಾಟ್ ಚಿಪ್ ಅಂಡ್ ಕ್ಯಾಟ್ ಕ್ಯೂಬಿಟ್. ಅಂದ್ರೆ ಇದು ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಕ್ಯೂಬಿಟ್ಸ್ ಎಂಬುದು ಚಿಕ್ಕ ತಪ್ಪುಗಳು ಕೆಲಸ ಮಾಡೋದನ್ನು ನಿಲ್ಲಿಸುತ್ತದೆ. ಅಂದ್ರೆ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಕ್ಯೂಬಿಟ್ ಇದೈತಲ್ವ, ಇದು ಕ್ಯೂಬಿಟ್ ಅನ್ನೋದು
ತಪ್ಪು ಅಂದ್ರೆ ಏನೇ ಮಿಸ್ಟೇಕ್ ಆಗೋದನ್ನು ಕೂಡ ನಿಲ್ಲಿಸ್ತದಂತೆ, ಏನೇ ಮಿಸ್ಟೇಕ್ ಆಗೋದನ್ನು ಕೂಡ ಕಂಟ್ರೋಲ್ ಮಾಡ್ತದೆ, ಅಂದ್ರೆ ಎರರ್ ಆಗುವುದನ್ನು ಕೂಡ ಕಂಟ್ರೋಲ್ ಮಾಡ್ತತಿ. ಅದು ಕ್ಯಾಟ್ ಕ್ಯೂಬಿಟ್ಸ್ ಅನ್ನೋದು, ಓಕೆನಾ, ಎಂಬುದು ತಪ್ಪುಗಳನ್ನು ತಾವಾಗಿ ಸರಿಪಡಿಸಿಕೊಳ್ಳುವ ಸಾಮರ್ಥ್ಯನ ಹೊಂದಿದೆ. ಈಗ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ದೊಡ್ಡ ಕಂಪ್ಯೂಟರ್, ಅದು ಅದರಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಅದರಲ್ಲಿ ಕ್ಯಾಟ್ ಕ್ಯೂಬಿಟ್ಸ್ ಅನ್ನೋದೊಂದು ಇನ್ಬಿಟ್ ಅದನ್ನ ಆ್ಯಡ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಅಲ್ಲಿ ಏನೇ ಎರರ್ ಆದ್ರೂ ಕೂಡ ಅದೇ ಸರಿ ಮಾಡುತ್ತೆ, ಓಕೆನಾ. ಇದನ್ನ ಒಸೆಲಾಟ್ ಚಿಪ್ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಹೆಚ್ಚು ಸ್ಥಿರಗೊಳಿಸುತ್ತದೆ, ಓಕೆನಾ. ಒಸೆಲಾಟ್ ಚಿಪ್ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಹೆಚ್ಚು ಸ್ಥಿರಗೊಳಿಸುತ್ತದೆ ಅಂತ ಹೇಳ್ತಿದ್ರು. ಓಕೆ, ನೆಕ್ಸ್ಟ್ ಆಮೇಲೆ ಇದು ಬ್ಯಾಕಪ್ ಕ್ಯೂಬಿಟ್ಸ್ ಕೂಡ ಜಾಸ್ತಿ, ಮಿಲಿಯನ್ ಬ್ಯಾಕಪ್ ಕ್ಯೂಬಿಟ್ಸ್ ಕೂಡ ಇದಕ್ಕೆ ಹೆಲ್ಪ್ ಆಗುತ್ತೆ ಇದು. ಓಕೆ, ಇಲ್ಲಿ ನೋಡ್ರಿ ಇದೆ ಕ್ಯೂಬಿಟ್ಸ್, ಓಕೆನಾ, ಇದೆ ಕ್ಯೂಬಿಟ್ಸ್. ನೆಕ್ಸ್ಟ್ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಕಂಪ್ಯೂಟಿಂಗ್ಗಳಲ್ಲಿ ಕ್ಯಾಟ್ ಕ್ಯೂಬಿಟ್ಸ್ ತಂತ್ರಜ್ಞಾನದ ಮುಖ್ಯ ಪ್ರಯೋಜನವೇನು? ಇಂಟರ್ನೆಟ್ ವೇಗ ಹೆಚ್ಚಿಸುವುದು, ಡಾಟಾ ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ದೋಷ ತಿದ್ದುಪಡಿ ಅಂದ್ರೆ ಎರರ್ ಡಿಟೆಕ್ಷನ್ ಮಾಡುವುದು ಇದೇ ಪ್ರಮುಖ ಉದ್ದೇಶವಾಗಿರುತ್ತದೆ, ಓಕೆನಾ. ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಕ್ಯಾಟ್ ಕ್ಯೂಬಿಟ್ಸ್ ಅನ್ನ ತಂತ್ರಜ್ಞಾನವನ್ನ ಅದರಲ್ಲಿ ಇನ್ಬಿಲ್ಟ್ ಮಾಡಿದಾಗ ಅದರ ಮೇನ್ ಪರ್ಪಸ್ ಏನಂತಂದ್ರೆ ಅಲ್ಲಿ ಕ್ವಾಂಟಮ್ ಕಂಪ್ಯೂಟರ್ನಲ್ಲಿ ಏನೇ ಎರರ್ ಆದ್ರೂ ಏನೇ ತಪ್ಪಾದ್ರೂ ಕೂಡ ಆಟೋಮೆಟಿಕ್ಲಿ ಸರಿ ಮಾಡುವುದು ಕ್ಯಾಟ್ ಕ್ಯೂಬಿಟ್ಸ್ನ ಪ್ರಮುಖ ಉದ್ದೇಶವಾಗಿರುತ್ತೆ, ಓಕೆನಾ. ಆಪ್ಷನ್ 3 ರೈಟ್ ಆನ್ಸರ್. ಕ್ವಾಂಟಮ್ ಕಂಪ್ಯೂಟರ್ಗಳು ಚಿಕ್ಕ ತಪ್ಪುಗಳನ್ನು ಮಾಡುವುದು ಸಾಮಾನ್ಯ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕಂಪ್ಯೂಟರ್ ಇದ್ದಾಗ ಅದರಲ್ಲಿ ಏನಾದ್ರು ಸ್ಮಾಲ್ ಆಗಿ ಎರರ್ ಆಗೋದು ಸಾಮಾನ್ಯವಾಗಿ ಕಂಡುಬರುತ್ತೆ, ಆದ್ರೆ ಈ ಕ್ಯಾಟ್ ಕ್ಯೂಬಿಟ್ಸ್ ಆ ತಪ್ಪುಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಓಕೆ, ನೆಕ್ಸ್ಟ್ KM3NET ನ್ಯೂಟ್ರಿನೋ ಟೆಲಿಸ್ಕೋಪ್. ನ್ಯೂಟ್ರಿನೋ ಎಂಬುದು ಕಣ್ಣಿಗೆ ಕಾಣದ ಸಣ್ಣ ಕಣ ಇದೊಂದು, ಓಕೆನಾ. ನ್ಯೂಟ್ರಿನೋ ಆಸ್ ನಿಯರ್ಲಿ ಮ್ಯಾಸಿವ್ ಪಾರ್ಟಿಕಲ್ಸ್, ಓಕೆನಾ. ಕಣ್ಣಿಗೆ ಕಾಣದ ಸಣ್ಣ ಒಂದು ಕಣ ಇದು ನ್ಯೂಟ್ರಿನೋ ಅನ್ನೋದು. ಇವುಗಳನ್ನು ಪತ್ತೆ ಹಚ್ಚಲು ಮೆಡಿಟೇರಿಯನ್ ಸಮುದ್ರದ ಆಳದಲ್ಲಿ ಬೃಹತ್ ಡಿಟೆಕ್ಟರ್ಗಳನ್ನು ಇರಿಸಲಾಗಿದೆ. ಅಂದ್ರೆ ಸಮುದ್ರದಲ್ಲಿ ಕಾಣಲಾಗದ, ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಪಾರ್ಟಿಕಲ್ಸ್ ಅನ್ನು ಕೂಡ ಇದನ್ನ ಕಂಡುಹಿಡಿಯುತ್ತಂತೆ ಇದು, ಓಕೆನಾ. ಮೆಡಿಟೇರಿಯನ್ ಸಮುದ್ರದ ಆಳದಲ್ಲಿ ಬೃಹತ್ ಡಿಟೆಕ್ಟರ್ ಆಗಿ ಇರಿಸಲಾಗಿದೆ. ಇದು ಸಮುದ್ರದ ನೀರು ಇತರ ಕಿರಣಗಳನ್ನು ತಡೆದು ಕೆಲವು ನ್ಯೂಟ್ರಿನೋಗಳನ್ನು ಮತ್ತು ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಿದ್ರು. ಹಾಗಾದ್ರೆ ಯಾವ್ದು? ಇಲ್ಲೇ ನೋಡಿ, ಇದೇ ಮಷಿನ್. ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತ ಏನೇನ್ ಇದಾವಲ್ವಾ ಇವೆಲ್ಲವೂ ಅವನ್ನು ಕೂಡ ಡಿಟೆಕ್ಟ್ ಮಾಡಿ ಅಲ್ಲಿ ಏನು ಸಮುದ್ರದಲ್ಲಿ ಏನೇ ಪ್ರಾಬ್ಲಮ್ ಆಗ್ತಿದೆ ಅದನ್ನೆಲ್ಲದನ್ನು ಕೂಡ ಕಂಡುಹಿಡೋಕೆ ಅಂತ ಮಾಡಿದ್ದಾರೆ. ಯಾವುದು? KM3NET ನ್ಯೂಟ್ರಿನೋ ಟೆಲಿಸ್ಕೋಪ್, ಓಕೆನಾ. ಅದೊಂದು ಟೆಲಿಸ್ಕೋಪ್. ಈಗ ಕ್ವಶನ್ ಏನ್ ಕೇಳ್ಬೋದು ಡೈರೆಕ್ಟ್ ಆಗಿ, KM3NET ಇದು ಒಂದು ಏನಂತ ಕೇಳಿದ್ರು ಕೂಡ ಕೇಳ್ಬೋದು. ಇದು ಒಂದು ಟೆಲಿಸ್ಕೋಪ್. ಯಾವ್ದ್ರದ್ದು? ನ್ಯೂಟ್ರಿನೋ, ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಪಾರ್ಟಿಕಲ್ಸ್ ಅನ್ನು ಕೂಡ ನೀರಿನಲ್ಲಿ ಸಮುದ್ರದಲ್ಲಿ ಕಂಡುಹಿಡಿಯುವಂತಹ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಓಕೆ, ನೆಕ್ಸ್ಟ್ ಅದ್ರ ಮೇಲೆ ಕ್ವಶನ್ ಯಾವ್ದು ಬರುವುದು? 2025ರಲ್ಲಿ ಸುದ್ದಿಯಲ್ಲಿದ್ದ KM3NET ಟೆಲಿಸ್ಕೋಪ್ ಯಾವುದನ್ನು ಪತ್ತೆ ಹಚ್ಚಲು ಸಮುದ್ರದ ಆಳದಲ್ಲಿ ಸ್ಥಾಪಿಸಲಾಗಿದೆ? ಸುನಾಮಿ ಅಲೆಗಳನ್ನು, ನ್ಯೂಟ್ರಿನೋಗಳನ್ನು ಅಂತಿದೆ ಅಲ್ವಾ, ಇದೇ ರೈಟ್ ಆನ್ಸರ್. ನ್ಯೂಟ್ರಿನೋಗಳನ್ನು ಪತ್ತೆ ಹಚ್ಚಲು ಇದನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಇಲ್ಲ ನ್ಯೂಟ್ರಿನೋ, ಇವುಗಳು ಪೋಸ್ಟ್ ಪಾರ್ಟಿಕಲ್ಸ್ ಎನ್ನಲಾಗುತ್ತದೆ. ಇವುಗಳನ್ನು ಅಧ್ಯಯನ ಬ್ರಹ್ಮಾಂಡದ ಹುಟ್ಟಿನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ನೆಕ್ಸ್ಟ್ IRIS ಚಿಪ್ ಮತ್ತು RISI-5, ಓಕೆನಾ. IRSI ಚಿಪ್, ಐರಿಸ್ ಮತ್ತು ಚಿಪ್ ಮತ್ತು RISV-5 ಇದು 5 ಇದು, ಓಕೆನಾ. ಎಂಬುದು ಭಾರತದ ಸ್ವದೇಶಿ ಮೈಕ್ರೋ ಪ್ರೊಸೆಸರ್. ಇದು ಭಾರತದ ಐರಿಸ್ ಇದೈತಲ್ವಾ, ಐರಿಸ್ ಚಿಪ್ ಅನ್ನೋದು ಇದು ಭಾರತದ ಸ್ವದೇಶಿ ಮೈಕ್ರೋ ಪ್ರೊಸೆಸರ್. ಇದನ್ನ RISC-5 ಎಂಬ ಓಪನ್ ಸೋರ್ಸ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಇದು ಓಪನ್ ಸೋರ್ಸ್ ತಂತ್ರಜ್ಞಾನ ಯಾವುದು? RISC, ಓಕೆನಾ. ಇದರಿಂದ ಭಾರತದ ವಿದೇಶಿ ಕಂಪನಿಗಳಲ್ಲಿ ರಾಯಲ್ಟಿ ಹಣ ನೀಡಬೇಕಾಗಿಲ್ಲ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಬೇಕಾದ ಸುರಕ್ಷತೆ ಚಿಪ್ಗಳನ್ನು ತಾನಾಗಿ ತಯಾರಿಸಿಕೊಳ್ಳಬಹುದು. ಹಾಗಾಗಿ ಇದನ್ನ ಮಾಡಿದ್ದಾರೆ. ಈಗೇನಂದ್ರೆ ಮೈಕ್ರೋ ಪ್ರೊಸೆಸರ್ ಇದೆ, ಯಾವುದು? ಐರಿಸ್ ಎನ್ನುವುದು ಒಂದು ಮೈಕ್ರೋ ಪ್ರೊಸೆಸರ್ ಇದೆ, ಅದರಲ್ಲಿ ಓಪನ್ ಸೋರ್ಸ್ ಆಗಿ RISC-5 ಅನ್ನ ಬಳಸಲಾಗುತ್ತಿದೆ, ತಂತ್ರಜ್ಞಾನವನ್ನು ಬಳಸಲಾಗ್ತಿದೆ ಅಂತ ಇದೆ. RISC-5 ಇದೆ ಒಂದು ಪ್ರೊಸೆಸರ್ ಇದು, ಓಕೆನಾ, ಓಪನ್ ಸೋರ್ಸ್. ನೆಕ್ಸ್ಟ್ IRIS ಪ್ರೊಸೆಸರ್ ಯಾವ ಆರ್ಕಿಟೆಕ್ಟ್ ಮೇಲೆ ಆಧಾರಿತವಾಗಿದೆ ಅಂದ್ರೆ RISC-5 ಮೇಲೆ. ನೆಕ್ಸ್ಟ್ ಇದು ಮುಕ್ತ ತಂತ್ರಜ್ಞಾನವಾಗಿದ್ದು ಭಾರತವು ವಿದೇಶಿ ಕಂಪನಿಗಳಿಗೆ ಶುಲ್ಕ ನೀಡದೆ ತನ್ನದೇ ಆದ ಚಿಪ್ಗಳನ್ನು ತಯಾರಿಸಲು ಇದು ಸಹಾಯ ಮಾಡುತ್ತದೆ ಅಂತ ಹೇಳ್ತಿದ್ರೆ. ನೆಕ್ಸ್ಟ್ ಗ್ರೀನ್ ಹೈಡ್ರೋಜನ್ ಬಗ್ಗೆ ಬಂದಿದೆ, ಓಕೆನಾ. ಗ್ರೀನ್ ಹೈಡ್ರೋಜನ್ ಬಗ್ಗೆ
ಇದು ನವೀಕರಿಸಬಹುದಾದ ಇಂಧನವನ್ನು ಬಳಸಿ ನೀರನ್ನು ವಿಭಜಿಸಿ ಹೈಡ್ರೋಜನ್ ಪಡೆಯುವುದೇ ಗ್ರೀನ್ ಹೈಡ್ರೋಜನ್ ಆಗಿದೆ. ಅಂದ್ರೆ ನೀರನ್ನು ಬಳಸಿ ನವೀಕರಿಸಬಹುದಾದ ಇಂಧನವನ್ನು ಅದರಿಂದ ನೀರಿಂದ ಇದನ್ನ ಗ್ರೀನ್ ಹೈಡ್ರೋಜನ್ ಅನ್ನ ಬಳಸ್ತಾರೆ ಅಂದ್ರೆ ಉಪಯೋಗ ಮಾಡೋದು. ಓಕೆನಾ. ಇದು ಭಾರತದ 2070 ವೇಳೆಗೆ ಇಂಗಾಲ ಮುಕ್ತವಾಗಿ ಮಾಡಲು ಇದು ಮುಖ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಹೇಗೆ ಮಾಡ್ತಾರೆ ಅಂದ್ರೆ ಗ್ರೀನ್ ಹೈಡ್ರೋಜನ್. ಓಕೆನಾ. ಇದು ನವೀಕರಿಸಬಹುದಾದ ಇಂಧನಗಳನ್ನು ಅಂದ್ರೆ ನೀರಿಂದ ವಿಭಜಿಸಿ ಹೈಡ್ರೋಜನ್ ಅನ್ನ ಪಡೆಯುವುದು ನೀರಿನಿಂದ, ಅದರ ಎನರ್ಜಿಯಿಂದ. ಓಕೆನಾ. ಸೋಲಾರು, ವಿಂಡು, ರಿನ್ಯೂವಬಲ್ ಎನರ್ಜಿ ಏನು ಅಂದ್ರೆ ಅದು ಎಷ್ಟೇ ಬಳಕೆ ಮಾಡಿದ್ರು ಕೂಡ ಖರ್ಚಾಗದೆ ಇರೋದು. ಓಕೆನಾ. ಇಲ್ಲಿ ನೋಡ್ರಿ, ಸೋಲಾರು, ವಿಂಡು, ಆಮೇಲೆ ವಾಟರ್ ಇಂದ ಬರೋದು, ಅವೆಲ್ಲ ರಿನ್ಯೂವಬಲ್ ಎನರ್ಜಿಗಳು, ಖಾಲಿ ಆಗಲ್ಲ ಅವು. ಓಕೆ, ಅದರಿಂದ ಪಡಿಬೇಕಂತ. ಓಕೆನಾ. ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು? ಗ್ರೀನ್ ಹೈಡ್ರೋಜನ್ ಅಂದ್ರೆ ಸೌರ ಅಥವಾ ಪವನ ಶಕ್ತಿಯನ್ನು ಬಳಸಿ ನೀರಿನಿಂದ ತಯಾರಿಸಿದ ಹೈಡ್ರೋಜನ್. ಸೌರ ಅಥವಾ ಪವನ ಶಕ್ತಿಯಿಂದ ಬಳಸಿ ನೀರಿನಿಂದ ತಯಾರಿಸಿದ ಹೈಡ್ರೋಜನ್ ಅನ್ನ ಗ್ರೀನ್ ಹೈಡ್ರೋಜನ್ ಎಂದು ಕರೀತಾರೆ. ಗ್ರೀನ್ ಹೈಡ್ರೋಜನ್. ಓಕೆ. ನೆಕ್ಸ್ಟ್ ಲೈಸೋಸೋಮ್ಸ್. ಇದು ಸೈನ್ಸ್ ಕ್ವಶನ್ ಆಗಿ ಬಂತು ಇದರಲ್ಲಿ, ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತ. ಲೈಸೋಸೋಮ್ಸ್ ಜೀವಕೋಶಗಳು. ಲೈಸೋಸೋಮ್ಸ್ಗಳು ಜೀವಕೋಶದ ಒಳಗಿನ ಸಣ್ಣ ಕಿಣ್ವವಾಗಿದೆ. ಹೌದು, ಇದು ಜೀವಕೋಶಗಳು ಹಳೆಯದಾದರೆ ಅಥವಾ ಕೆಟ್ಟರೆ ಲೈಸೋಸೋಮ್ಗಳು ಸಿಡಿದು ಇಡೀ ಕೋಶವನ್ನು ಜೀರ್ಣಿಸುತ್ತದೆ. ಹೌದು, ಲೈಸೋಸೋಮ್ಸ್ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅದು ಜೀರ್ಣ ಮಾಡಿಕೊಳ್ಳುತ್ತೆ. ಅದರಿಂದ ಇದನ್ನ ಆತ್ಮಕೋಶದ ಸೂಸೈಡ್ ಬ್ಯಾಗ್ ಅಂತ ಕರೀತಾರೆ. ಹೌದು, ಮೈಟೋಕಾಂಡ್ರಿಯಾ, ಅದಕ್ಕೆ ಸೂಸೈಡ್ ಬ್ಯಾಗ್ ಅಂತಾನು ಕೂಡ ಕರೀತಾರೆ ಇದಕ್ಕೆ. ಓಕೆ, ಏನಿದೆ ಲೈಸೋಸೋಮ್ಗಳು ಎಂದರೆ ಏನು? ಲೈಸೋಸೋಮ್ಗಳು ಅಂದ್ರೆ ಸೂಸೈಡ್ ಬ್ಯಾಗ್ಸ್ ಅಷ್ಟೇ. ಇದು ಸೈನ್ಸ್ ಅಲ್ಲಿ ಬಂದಿರುತ್ತೆ. ಇದು ಮೇ ಬಿ ಕರೆಂಟ್ ಅಫೇರ್ಸ್ ಅಲ್ಲಿ ಯಾಕೆ ಹಾಕೊಂಡಿದ್ರೆ ಗೊತ್ತಿಲ್ಲ. ಕ್ವಿಕ್ ಗ್ಲಾನ್ಸ್ ಅಂದ್ರೆ ಇದು 10 ಕ್ವಶನ್ಸ್ ಅದು. ವ್ಯೋಮ ಮಿತ್ರ ಇದ್ರ ಮೇಲೆ ಬರ್ಬೋದು. ಇದು ಗಗನಯಾನದ ರೋಬೋಟ್ ಆಗಿದೆ. ಆಮೇಲೆ RISC-V ಇದು ಭಾರತ ಸ್ವದೇಶಿ ಚಿಪ್ ತಂತ್ರಜ್ಞಾನವಾಗಿದೆ. MRI ಇದು ಹೀಲಿಯಂ ಮುಕ್ತ ತಂತ್ರಜ್ಞಾನವಾಗಿದೆ, ಬೆಂಗಳೂರವರು ಅಭಿವೃದ್ಧಿ ಮಾಡಿದ್ದಾರೆ. ನ್ಯೂಟ್ರಿನೋ ಇದು ಭೂಮಿ ಆಳದಲ್ಲಿ ಅಥವಾ ಸಮುದ್ರದ ಆಳದಲ್ಲಿ ಪತ್ತೆ ಹಚ್ಚುವ ಒಂದು ಕಣವಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಟಾಪಿಕ್ 11ನೇ ಟಾಪಿಕ್ ಮಜುರೋನಾ 1 ಟಾಪಿಕ್ ಟೊಪಾಲಜಿ ಕ್ವಾಂಟಮ್ ಕಂಪ್ಯೂಟಿಂಗ್. ಓಕೆನಾ. ಇದು ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿದ ಚಿಪ್. ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ನಾಯ್ಸ್ ಅನ್ನ ಕಡಿಮೆ ಮಾಡ್ತಾರೆ. ಅಂದ್ರೆ ಅಲ್ಲಿ ಏನೇ ಸೌಂಡ್ ಬಂದ್ರು ಅದನ್ನ ಕಡಿಮೆ ಮಾಡೋದು ಮಜುರೋನಾ 1 ಅಂತ. ಅಂದ್ರೆ ಮೈಕ್ರೋಸಾಫ್ಟ್ ಅವರು ಅಭಿವೃದ್ಧಿಪಡಿಸಿದಾರೆ ಅಂತ. ಇದು ಒಂದು ಚಿಪ್ ಅನ್ನ ಕ್ವಾಂಟಮ್ ಕಂಪ್ಯೂಟರ್ ಅಲ್ಲಿ ಇದನ್ನ ಹಾಕ್ತಾರಂತೆ. ಓಕೆನಾ. ಫಸ್ಟ್ ಇದು ಮೈಕ್ರೋಸಾಫ್ಟ್ ಅವರು ಅಭಿವೃದ್ಧಿಪಡಿಸಿದ ಕ್ವಾಂಟಮ್ ಕಂಪ್ಯೂಟರ್ ಇದು. ಇದ್ರೊಳಗೆ ಮಜುರೋನಾ 1 ಅನ್ನ ಇದ್ರೊಳಗೆ ಇನ್ಬಿಲ್ಟ್ ಮಾಡ್ತಾರಂತ. ಯಾಕೆ ಮಾಡ್ತಾರಂತ ಅಂದ್ರೆ ಅದರಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಅಲ್ಲಿ ಏನೇ ಸೌಂಡ್ ಬಂದ್ರೂ ಕೂಡ ಅದು ಸೌಂಡ್ ಅನ್ನ ಕಡಿಮೆ ಮಾಡ್ತದೆ ಅಂತ, ನಾಯ್ಸ್ ಅನ್ನ ಕಡಿಮೆ ಮಾಡ್ತದೆ. ಹಾಗಾಗಿ ಇದನ್ನ ಇನ್ಬಿಲ್ಟ್ ಮಾಡ್ತಾರೆ ಅಂತ. ಇದು ಪ್ರಸ್ತುತ ಇರುವ ಕಂಪ್ಯೂಟರ್ಗಳಿಗಿಂತ 1000 ಪಟ್ಟು ಹೆಚ್ಚು ವೇಗವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿದೆ. ಓಕೆನಾ. ಯಾವುದು? ಮಜುರೋನಾ ಚಿಪ್, ಮಜುರೋನಾ 1. ಓಕೆ, ಇದು ಮೈಕ್ರೋಸಾಫ್ಟ್ ಇದು ಅವ್ರು ಮಾಡಿರೋದು ಇದು ಚಿಪ್ ಮಜುರೋನಾ 1. 2025ರಲ್ಲಿ ಸುದ್ದಿಯಲ್ಲಿದ್ದ ಮಜುರೋನಾ 1 ಚಿಪ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಮಜುರೋನಾ 1 ಚಿಪ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಸಂಬಂಧ ಹೊಂದಿದೆ. ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿದ ಈ ಚಿಪ್ ಟೊಪಾಲಜಿಕಲ್ ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದು ಕಂಪ್ಯೂಟಿಂಗ್ ನಲ್ಲಿ ಆಗುವ ದೋಷಗಳನ್ನು ಗಣನೀಯವಾಗಿ ಕಡಿಮೆ ಮಾಡ್ತದೆ. ಅಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಇದು ಬಹಳ ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡ್ತದೆ. ಓಕೆ, ಯಾವುದು? ಮಜುರೋನಾ 1. ನೆಕ್ಸ್ಟ್ 12, ಟಾಪಿಕ್ ನಂಬರ್ 12 ಆಸ್ಟಿಯೋಫೊರೋಸಿಸ್ ಬೋನ್ ಹೆಲ್ತ್. ಅಂದ್ರೆ ಆಸ್ಟಿಯೋಫೊರೋಸಿಸ್ ಇದು ಯಾವ್ದಕ್ಕೆ ಬರುತ್ತೆ ಅಂದ್ರೆ ಮೂಳೆಗಳಿಗೆ ಬರುತ್ತೆ. ಓಕೆನಾ. ಇದು ಮೂಳೆಗಳು ಗಾಜಿನಿಂದ ದುರ್ಬಲಗೊಳಿಸುವ ಕಾಯಿಲೆ. ಅಂದ್ರೆ ಮೂಳೆಗಳನ್ನು ಗಾಜಿನಂತೆಯೇ ದುರ್ಬಲಗೊಳಿಸವಂತೆ, ಅಷ್ಟು ಲೂಸ್ ಮಾಡ್ತದಂತೆ, ಅಂದ್ರೆ ಅಷ್ಟು ವೀಕ್ ಮಾಡ್ತಂತೆ. ಸೈಲೆಂಟ್ ಡಿಸೀಸಸ್ ಇಟ್ ಮೇಕ್ಸ್ ಬೋನ್ಸ್ ಬೆಟರ್ ದ ಒನ್ಸ್ ಆಫ್ ದ ಫ್ರಾಕ್ಚರ್ಸ್. ಅಂದ್ರೆ ಇದು ಮೂಳೆ ಬೇಗ ಮುರಿದು ಹೋಗೋಕ್ಕೂ ಕೂಡ ಜಾಸ್ತಿ ಅನುಕೂಲ ಆಗ್ತದೆ. ಅಂದ್ರೆ ಮೂಳೆ ಸೌದು ಹೋಗೋದು ಅಂತ ಹೇಳ್ತಾರೆ ನೋಡ್ರಿ ವಯಸ್ಸಾದಾಗೆಲ್ಲ. ಅಂದ್ರೆ ವಯಸ್ಸಾದಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಇದು ಒಂದು ರೋಗ ಇದೆ, ಇದು ಒಂದು ಡಿಸೀಸ್ ಆಗಿದೆ. ಓಕೆನಾ. ಆಸ್ಟಿಯೋಫೊರೋಸಿಸ್ ಅನ್ನೋದು ಇದು ಒಂದು ಮೂಳೆಯ ರೋಗವಾಗಿದೆ. ಓಕೆನಾ. ಇದು ವಯಸ್ಸಾದವ್ರಿಗೆ ಹೆಚ್ಚಾಗಿ ಕಂಡು ಬರುತ್ತೆ. ಅದಕ್ಕೆ ಅವ್ರು ಕುಂತ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ನಿಲ್ಲೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ ನೋಡಿ. ಅವ್ರಿಗೆ ಮೂಳೆ ವೀಕ್ ಆಗಿದಾವೆ ಅಂತ. ಅಂದ್ರೆ ಆಸ್ಟಿಯೋಫೊರೋಸಿಸ್ ಅದು ಮೂಳೆ ಹೆಲ್ತ್ ರಿಲೇಟೆಡ್, ಅದು ಬಹಳ ವೀಕ್ ಆಗಿರ್ತವೆ ಅಂತ. ಓಕೆನಾ. ಮೂಳೆಗಳಲ್ಲಿನ ಸವಕಳಿ ಹೆಚ್ಚಾದಾಗ ಇದು ಸಂಭವಿಸುತ್ತದೆ. ಅಂದ್ರೆ ಮೊಣಕಾಲು ಸವದಿದ್ದಾವೆ, ಮೊಣಕಾಲು ಚಿಪ್ ಚೇಂಜ್ ಮಾಡ್ಬೇಕು, ಈ ತರ ಎಲ್ಲ ಕೇಳ್ತಿರ್ತೀರಲ್ವಾ, ಅದು ಆಸ್ಟಿಯೋಫೊರೋಸಿಸ್ ಕಾಯಿಲೆ ಅವ್ರಿಗೆ ಬರ್ತಿದೆ, ಬೋನ್ಗೆ ಬಂದಿರುತ್ತೆ. ಹಾಗಾಗಿ ಅವ್ರಿಗೆ ನಿಲ್ಲೋಕೆ ಆಗ್ತಿರಲ್ಲ, ಕೂಡೋಕೆ ಆಗ್ತಿರಲ್ಲ. ಓಕೆನಾ. ಇಟ್ ಈಸ್ ಅ ಮೇಜರ್ ಪಬ್ಲಿಕ್ ಹೆಲ್ತ್ ಫೋಕಸ್ ಆನ್ 2025 ಡ್ಯೂ ಟು ದ ಇಂಡಿಯಾಸ್ ಎಲಿನ್ ಪಾಪ್ಯುಲೇಷನ್. ಓಕೆನಾ. ಅಂದ್ರೆ 2025ರಲ್ಲಿ ಜಾಸ್ತಿ ಆಗಿದೆ ಅಂತ, ಹಾಗಾಗಿ ಇದು ನ್ಯೂಸ್ ಅಲ್ಲಿ ಬಂದಿದೆ.
ಇಲ್ಲಿದೆ ನೋಡ್ರಿ, ಇದು ಹೆಲ್ತ್ ಇರೋ ಮೂಳೆ ಇದು, ಓಕೆನಾ, ಹೆಲ್ತ್ ಇರೋದು. ಈಗ ಆಸ್ಟಿಯೋಫೋರೋಸಿಸ್ ಬಂದಿರೋವಾಗ ಮೂಳೆ ಇದು, ಓಕೆನಾ, ಅಂದ್ರೆ ವಯಸ್ಸಾದ ಮೇಲೆ ಬರುತ್ತೆ, ಆದಂಗೆಲ್ಲ ಇದು ಜಾಸ್ತಿ ಬರುತ್ತೆ ಅಂತ ಆಸ್ಟಿಯೋ ಸ್ಟೇಜ್, ಓಕೆನಾ. ಮೋರ್ ದೆನ್ 8.9 ಮಿಲಿಯನ್ ಫ್ರಾಕ್ಚರ್ಸ್ ಆನ್ಯುವಲಿ, ಅಂದ್ರೆ ವರ್ಷದಲ್ಲಿ 8.9 ಮಿಲಿಯನ್ ಇದಕ್ಕೆ ಫ್ರಾಕ್ಚರ್ ಆಗ್ತಾವಂತೆ, ಬೋನ್ಸ್ ಎಲ್ಲ ಆಗ್ತಿದಾವಂತೆ ರೆಕಾರ್ಡ್ ಥ್ರೂ ನೋಡಿದ್ರೆ, ಓಕೆನಾ. 1 in 3 women over the age 50 plus and 1 in 5 men over the 50, ಅಂದ್ರೆ 3ರಲ್ಲಿ ಒಬ್ಬ ಮಹಿಳೆಗೆ ಈ ರೋಗ ಬರ್ತಿದೆ ಓಸ್ಟಿಯೋಫೆರೋಸಿಸ್, ಆಮೇಲೆ 5ರಲ್ಲಿ ಒಬ್ಬ ಪುರುಷಗೆ ಬರ್ತದೆ, ಎಷ್ಟು, ಅಂಡರ್ ದ ಏಜ್ ಆಫ್ 50, ಓಕೆನಾ. 50 ಏಜ್ ಬರೋಷ್ಟರಲ್ಲಿ 3 ಮಹಿಳೆಯರಲ್ಲಿ ಒಬ್ಬರಿಗೆ ಆಸ್ಟಿಯೋಫೆರೋಸಿಸ್ ಬರ್ತದೆ. ಹಾಗೆ ಪುರುಷರಲ್ಲಿ ಬಂತಂದ್ರೆ 5 ಪುರುಷರಲ್ಲಿ ಒಬ್ಬರಿಗೆ ಆಸ್ಟಿಯೋಫೆರೋಸಿಸ್ ಬರ್ತಿದೆ. ಹಾಗಾಗಿ ನೀವು ಹೆಣ್ಮಕ್ಳು ಹಾಲು, ಹಣ್ಣು, ಅದೇನೇನು ತಿನ್ನೋದಿದೆ ಫುಲ್ ತಿಂದು ಕ್ಯಾಲ್ಸಿಯಂ ಜಾಸ್ತಿ ಮಾಡ್ಕೊಂಡು ಗಟ್ಟಿಯಾಗಿ ಇರ್ರಿ, ಓಕೆ. ಅದು ಯಾವ್ದು ರೋಗ ಅಂದ್ರೆ ಆಸ್ಟಿಯೋಫೋರೋಸಿಸ್. ಯಾವ್ದಕ್ಕೆ ಬರುತ್ತೆ, ಎಲುಬಿಗೆ, ಮೂಳೆಗಳಿಗೆ ಬರುತ್ತೆ. ಆಸ್ಟಿಯೋಫೋರೋಸಿಸ್ ಎಂಬುದು ಕಾಯಿಲೆ, ಇದು ಯಾವ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಅಂದ್ರೆ ಮೂಳೆಗಳಿಗೆ, ಬೋನ್ಸ್ಗೆ ಇದು ರಿಲೇಟೆಡ್ ಆಗಿರುತ್ತೆ. ಈ ಕಾಯಿಲೆಯಲ್ಲಿ ಮೂಳೆಗಳು ದುರ್ಬಲವಾಗಿ ಸುಲಭವಾಗಿ ಮುರಿದು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. 2025ರಲ್ಲಿ ಭಾರತದ ಹಿರಿಯ ನಾಗರಿಕರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹಾಗಾಗಿ ಇದು ನ್ಯೂಸ್ ಅಲ್ಲಿ ಬಂದಿದೆ. ಸೈನ್ಸ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಕೂಡ ಓದ್ಕೊಂಡಿರ್ತೀರ, ಆಸ್ಟಿಯೋಫೋರೋಸಿಸ್ ಕಾಯಿಲೆ ಯಾವ್ದಕ್ಕೆ ಬರುತ್ತೆ, ಮೂಳೆಗಳಿಗೆ. ಬಟ್ ಇದು 2025ರಲ್ಲಿ ವಿಶೇಷ ಕಾರ್ಯಕ್ರಮ ಮಾಡಿದೆ ಗೌರ್ಮೆಂಟ್, ಹಾಗಾಗಿ ಇದು ನ್ಯೂಸ್ ಅಲ್ಲಿ ಬಂದಿದೆ, ಓಕೆ. ನೆಕ್ಸ್ಟ್, ಬಯೋಸ್ಟಿಮ್ಯುಲೆಂಟ್ಸ್ ಇವು ರಸಗೊಬ್ಬರ ಬದಲಿಗೆ ಗಿಡಗಳಿಗೆ ನೀಡುವ ವಿಟಮಿನ್ಸ್ ಗಳಂತೆ, ಓಕೆನಾ. ಬಯೋಸ್ಟಿಮ್ಯುಲೆಂಟ್ಸ್ ಅಂದ್ರೆ ರಸಗೊಬ್ಬರ, ಈಗ ಗೊಬ್ಬರ ಹಾಕ್ಬೇಕು, ಈಗ ಯಾವುದೇ ಗಿಡ ಬೆಳಿಬೇಕಂದ್ರೆ ಅದಕ್ಕೆ ಗೊಬ್ಬರ ಹಾಕ್ಬೇಕು, ಗೊಬ್ಬರ ಹಾಕ್ದೇನೆ ಅದಕ್ಕೆ ಜಸ್ಟ್ ಅದ್ರ ಬದಲಿಗೆ ವಿಟಮಿನ್ ನೀಡೋದು ಯಾವ್ದಂದ್ರೆ ಅದಕ್ಕೆ ಬೇಕಾಗಿರುವ ಎಲ್ಲ ಇಂಗ್ರೀಡಿಯೆಂಟ್ ಸಿಗೋದು ಯಾವ್ದಂದ್ರೆ ಬಯೋ ಸ್ಟಿಮ್ಯುಲೆಂಟ್, ಅದ್ರ ಮೂಲಕ, ಓಕೆನಾ. ಇವು ಗಿಡಗಳನ್ನು ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಲು ಮತ್ತು ಬರಗಾಲದಂತಹ ಒತ್ತಡ ತಡೆದುಕೊಳ್ಳಲು ಕೂಡ ಸಹಾಯ ಮಾಡ್ತದಂತೆ. ಯಾವುದು, ಬಯೋ ಸ್ಟಿಮ್ಯುಲೆಂಟ್ಸ್, ಓಕೆನಾ. ಇದೊಂದು ಕೃಷಿ ತಂತ್ರಜ್ಞಾನವಾಗಿರುತ್ತದೆ. ಗೌರ್ಮೆಂಟ್ ರೆಗ್ಯುಲೇಷನ್ ಇನ್ 2025 ಇನ್ಶೋರ್ ಫಾರ್ಮರ್ಸ್ ಆರ್ ಸೋಲ್ ಟೇಕನ್ ದ ಹಾರ್ಮ್ಫುಲ್ ಪ್ರಾಡಕ್ಟ್, ಓಕೆ. ನೆಕ್ಸ್ಟ್ ಇದೆ, ಗೊಬ್ಬರ ಹಾಕ್ದೇನೆ ಅದ್ರದ್ದು ಬರಬೇಕು, ಅದಕ್ಕೆ ಇಳುವರಿ ಕೂಡ ಬರೋ ತರ ಮಾಡಿರ್ತಾರಂತೆ. ಇತ್ತೀಚೆಗೆ ಭಾರತ ಸರ್ಕಾರವು ನಿಯಂತ್ರಣಕ್ಕೆ ತಂದ ಬಯೋಸ್ಟಿಮ್ಯುಲೆಂಟ್ಸ್ ಯಾವುದಕ್ಕೆ ಸಂಬಂಧಿಸಿದೆ? ಇದು ಮೊಬೈಲ್ ಫೋನ್ ತಯಾರಿಕೆಗೆ ಅಲ್ಲ, ಇದು ಕೃಷಿ ಸಸ್ಯಗಳಲ್ಲಿ ಪೋಷಕಾಂಶಗಳ ದಕ್ಷತೆಯನ್ನು ಹೆಚ್ಚಿಸಲು. ಹೌದು, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ಇವು ರಸಗೊಬ್ಬರಗಳಲ್ಲ, ಆದ್ರೆ ಅದರ ಬದಲಿಗೆ ಸಸ್ಯಗಳಿಗೆ ನೈಸರ್ಗಿಕ ಪ್ರಕ್ರಿಯೆಗಳನ್ನು ಉತ್ತೇಜಿಸುವ ಮೂಲಕ ಅವುಗಳು ಪೋಷಕಾಂಶಗಳನ್ನು ಉತ್ತಮವಾಗಿ ಬಳಸಿಕೊಳ್ಳುವಂತಹ ಮಾಡುತ್ತವೆ ಅಂತ, ಓಕೆನಾ. ನೆಕ್ಸ್ಟ್, ಟಾಪಿಕ್ ನಂಬರ್ 14, ಗೋಸ್ಟ್ ಪೇರಿಂಗ್. ಇದು ಒಂದು ಸೈಬರ್ ಅಟ್ಯಾಕ್ ಆಗಿದೆ. ಇದು ಎಲ್ಲಿ ಅಟ್ಯಾಕ್ ಮಾಡ್ತಾ ಅಂದ್ರೆ ಮೇಜರ್ ಆಗಿ ವಾಟ್ಸ್ಆಪ್ ಮೂಲಕ ಅಟ್ಯಾಕ್ ಮಾಡ್ತಿದೆ. ಹಾಗಾಗಿ ನ್ಯೂಸ್ ಅಲ್ಲಿ ಬಂದಿದೆ. ಹ್ಯಾಕರ್ಗಳು ತಮ್ಮ ಸ್ನೇಹಿತರಂತೆ ನಡೆಸಿ ಲಿಂಕ್ ಕಳಿಸ್ತಾರೆ, ಅಂದ್ರೆ ಹ್ಯಾಕರ್ಗಳು ಒಂದು ಲಿಂಕ್ ಕಳಿಸ್ತಾರೆ, ಅದನ್ನ ಒತ್ತಿದ ತಕ್ಷಣ ನಿಮಗೆ ಕಂಪ್ಲೀಟ್ ಆಗಿ ಆ ಮೊಬೈಲ್ ನ ಅವರೇ ಅಂಡರ್ ತಗೊಳ್ತಾರೆ, ಅಂದ್ರೆ ಕಂಪ್ಲೀಟ್ ಆಗಿ ಆಪರೇಟ್ ಮಾಡೋದು ಅವರೇ ತಗೊಳ್ತಾರೆ. ಆಮೇಲೆ ಅಲ್ಲಿರುವಂತಹ ಎಲ್ಲ ಡಾಟಾವನ್ನು ತಗೊಂಡು ನಿಮಗೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಅದರಿಂದ ದುಡ್ಡು ಇಸ್ಕೊಂಡು ಈ ತರ ಮಾಡ್ತಾರೆ. ಅದೇ ಗೋಸ್ಟ್ ಪೇರಿಂಗ್. ಇದು ನೀವು ಕ್ಲಿಕ್ ಮಾಡಿದ ನಂತರ ಆ ಖಾತೆಯಲ್ಲಿರುವ ಒಂದು ಫೋನ್ ಓಪನ್ ಮಾಡ್ತಾರೆ, ಆ ಮಾಹಿತಿಯನ್ನ ಎಲ್ಲ ಕದೀತಾರೆ, ಕದ್ಮೇಲೆ ಅದರಿಂದ ನಿಮಗೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಇದ್ರದ್ದು ಇಷ್ಟ ಅಮೌಂಟ್ ಕೊಟ್ರೆ ನಾವು ಕೊಡ್ತೀವಿ, ಇನ್ನು ಡಿಲೀಟ್ ಮಾಡ್ತೀವಿ, ಈ ರೀತಿ ಮಾಡ್ತಾರೆ. ಅದಕ್ಕೆ ಯಾವ್ದಂದ್ರೆ ಗೋಸ್ಟ್ ಪೇರಿಂಗ್, ಓಕೆನಾ. ಇದು ಒಂದು ಏನಂದ್ರೆ ಸೈಬರ್ ಅಟ್ಯಾಕ್ ಆಗಿದೆ, ಓಕೆ. ಯಾವ್ದ್ರಲ್ಲೇ ಮೇಜರ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ವಾಟ್ಸಪ್ ಅಲ್ಲಿ. ಇಲ್ಲಿ ನೋಡ್ರಿ ಹೆಂಗೈತಿ ಇದು, ಓಕೆ. ನೆಕ್ಸ್ಟ್, 2025ರಲ್ಲಿ ಗೋಸ್ಟ್ ಪೇರಿಂಗ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಇದೊಂದು ಸೈಬರ್ ದಾಳಿ. ನೆಕ್ಸ್ಟ್, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಬಳಕೆದಾರರ ಗುರಿಯಾಗಿಸಿಕೊಂಡು ಮಾಡುವ ಸೈಬರ್ ದಾಳಿಯಾಗಿದೆ. ನಿಮ್ಮ ಖಾತೆಯನ್ನು ಹ್ಯಾಕರ್ಗಳು ಮತ್ತು ಸಾಧನಕ್ಕಾಗಿ ಲಿಂಕ್ ಮಾಡಲು ಇದನ್ನು ಬಳಸಲಾಗುತ್ತದೆ. ನೆಕ್ಸ್ಟ್, ಇಂಡಿಜಿನಿಯಸ್ ಹೀಲಿಯಂ ಫ್ರೀ MRI, ಓಕೆನಾ. ಇದನ್ನು ನಾವಾಗಲೇ ನೋಡಿದ್ನಲ್ವಾ, ಓಕೆನಾ. MRI ಇದು ಓಕ್ಸ್ ಗ್ರಿಡ್ ಸಾಮಾನ್ಯ ಯಂತ್ರ, ಇದು ದುಬಾರಿ ಹೀಲಿಯಂ ಆಗಿರುತ್ತದೆ. ಇದು ಬೆಂಗಳೂರಿನ ಓಕ್ಸ್ ಗ್ರಿಡ್ ತಯಾರಿಸಿದ ಯಂತ್ರವು ಹೀಲಿಯಂ ಇಲ್ಲದೆ ಕೆಲಸ ಮಾಡ್ತದೆ. 40% ಗ್ರಾಮೀಣ ಭಾಗದಲ್ಲಿ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ರೆ, ಓಕೆನಾ. ಹೀಲಿಯಂ ಫ್ರೀ ಇದು 40% ಉಳಿಯುತ್ತೆ. ಇದೆ ಹಿಂಗೆ MRI ಇದ್ರೊಳಗೆ ಹಾಕಿ ಕುಂದಿರಿಸಿ ಒಳಗೆ ಕಳಿಸ್ತಾರೆ. 11 ಇದರ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಗ್ತಿದೆ, ಓಕೆನಾ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಚೇಂಜ್ ಇದೆ. ಭಾರತದ ಮೊದಲ ಬಾರಿಗೆ 1.5 ಟೆಸ್ಲಾ MRI ಸ್ಕ್ಯಾನರ್ ಲಿಕ್ವಿಡ್ ಹೀಲಿಯಂ ಬದಲಿಗೆ ಏನೇನು ಬಳಸಲಾಗುತ್ತದೆ ಅಂದ್ರೆ ಲಿಕ್ವಿಡ್ ಹೀಲಿಯಂ ಬಳಸಬೇಕಿತ್ತು, ಬಟ್ ಅದನ್ನ 40% ಕಡಿಮೆ ಮಾಡ್ತಿದೆ ಅಂತ ಹೇಳ್ತಿದ್ನಲ್ವ ನಾನು. ಹಾಗಾದ್ರೆ ಅದರಲ್ಲಿ ಏನೇನು ಬಳಸ್ತಿದ್ದಾರೆ ಅಂದ್ರೆ ಡ್ರೈ ಮ್ಯಾಗ್ನೆಟಿಕ್ ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಿದ್ದಾರೆ ಅದರಲ್ಲಿ, ಓಕೆ. ಡ್ರೈ ಮ್ಯಾಗ್ನೆಟಿಕ್ ಟೆಕ್ನಾಲಜಿ ಬಳಕೆ ಮಾಡ್ತಿದ್ದಾರೆ. ನೆಕ್ಸ್ಟ್, ಟಿಯಾನ್ವೆನ್ 2 ಅಸ್ಟ್ರಾಯ್ಡ್ ಸಿಂಪಲ್ ರಿಟರ್ನ್ಸ್.
ಸ್ಯಾಂಪಲ್ ರಿಟರ್ನ್ಸ್ ಅಂದ್ರೆ ಕ್ಷುದ್ರಗ್ರಹ ಮಿಷನ್. ಇದು ತಿಯಾನ್ವೆನ್-2 ಎನ್ನುವುದು ಒಂದು ಕ್ಷುದ್ರಗ್ರಹಗಳ ಮಿಷನ್. ಇದು ಚೀನಾ ಇತರ ಮಿಷನ್ ಭೂಮಿ ಹತ್ತಿರದಲ್ಲಿರುವ 2016 H03 ಎಂಬ ಕ್ಷುದ್ರಗ್ರಹಗಳಿಂದ ಮಾದರಿಗಳನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಿದೆ. ಅಂದ್ರೆ ಭೂಮಿ ಹತ್ತಿರ ಇರುವ ಕ್ಷುದ್ರಗ್ರಹಗಳು ಅಸ್ಟರಾಯ್ಡ್ಗಳನ್ನ ಅವು ಏನ್ ಮಾಡ್ತಿದಾವೆ, ಎಷ್ಟು ಹತ್ರ ಇದಾವೆ ಭೂಮಿಯಿಂದ, ಏನಾದ್ರದ್ದು ಪ್ರೋಸೆಸ್ ಏನು, ಯಾವಾಗ ಬಂದು ಭೂಮಿ ಬಿಡ್ತಾವೆ, ಇದನ್ನೆಲ್ಲ ಅನಾಲಿಸಿಸ್ ಮಾಡಕ್ಕೆ 2016 H13 ಅನ್ನುವ ಕ್ಷುದ್ರಗ್ರಹಗಳನ್ನು ಇದೆ ಅಂತೆ. ಅದನ್ನ ಹತ್ತಿರದಿಂದ ನೋಡಕ್ಕೆ ತಿಯಾನ್ವೆನ್ ಎಂಬ 2 ಎಂಬ ಕ್ಷುದ್ರಗ್ರಹ ಮಿಷನ್ ಅನ್ನ ಲಾಂಚ್ ಮಾಡಿದಾರಂತೆ. ಯಾರು? ಚೀನಾದವರು. ಕ್ಷುದ್ರಗ್ರಹಗಳ ಅಧ್ಯಯನ, ಸೌರಮಂಡಲದ ಉಗಮದ ಬಗ್ಗೆ ಮತ್ತು ಭವಿಷ್ಯದಲ್ಲಿ ಭೂಮಿಯ ಕ್ಷುದ್ರಗ್ರಹಗಳ ಅಪ್ಪಳಿಸದಂತೆ ತಡೆಯುವ ಕ್ಷುದ್ರಗ್ರಹಗಳ ಗ್ರಹಗಳ ರಕ್ಷಣೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಪ್ಲಾನೆಟರಿ ಡಿಫೆನ್ಸ್ ಅದರ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ ಅಂತೆ. ಓಕೆ, ಅಸ್ಟ್ರಾಯ್ಡ್ ಸ್ಯಾಂಪಲ್ ರಿಟರ್ನ್ಸ್ ತಿಯಾನ್ವೆನ್-2. ಇಲ್ಲೇ ನೋಡ್ರಿ, ಇದು ಭೂಮಿ. ಓಕೆನಾ, ಇದು ಭೂಮಿ. ಇಲ್ಲಿ ಕ್ಷುದ್ರಗ್ರಹ ಇದೆ ನೋಡ್ರಿ, ಇಲ್ಲಿ ಕ್ಷುದ್ರಗ್ರಹ ಇದೆ, ಇಲ್ಲಿ ಕ್ಷುದ್ರಗ್ರಹಗಳಿದೆ, ಇಲ್ಲಿ ಮಿಷನ್ ಲಾಂಚ್ ಮಾಡಿದ್ದಾರೆ. ಓಕೆನಾ, ಇದು ಏನಿದೆ, ಇಲ್ಲಿ ಏನೇನು ಮಾಡುತ್ತೆ ವರ್ಕ್ ಅಂತಂದು ಇದನ್ನೆಲ್ಲ ಹಿಂಗೆ ರಿಟರ್ನ್ಸ್ ಆಗಿ ಅದು ಅದು ಎಷ್ಟು ವರ್ಷಕ್ಕೆ ಬಂದು ಹೊಡಿಬೋದು ನಮಗೆ, ಅದ್ರದ್ದು ಏನು ಹಕ್ಕಿಕತ್ತು ಬಂದು ಹೊಡಿಯುತ್ತೋ ಅಥವಾ ಸುಮ್ಮನೆ ಅಲ್ಲೇ ತಿರುಗಾಡಿ ಹೋಗುತ್ತೋ, ಹತ್ರ ಬರೋಷ್ಟರಲ್ಲಿ ಪುಡಿ ಪುಡಿ ಆಗುತ್ತೆ, ಏನಾಗುತ್ತೆ ಅಂತಂದು ಎಲ್ಲದನ್ನು ಕೂಡ ಅನಾಲಿಸಿಸ್ ಮಾಡುತ್ತೆ. ಓಕೆನಾ, ಇಲ್ಲಿ ಬರೋದು ಇದು, ಇಲ್ಲಿ ಮಿಷನ್ ಲಾಂಚ್ ಮಾಡಿದರೆ ಕ್ಷುದ್ರಗ್ರಹಗಳು ಇಲ್ಲಿದಾವೆ. ಓಕೆ, ನೆಕ್ಸ್ಟ್ ಅಂದ್ರೆ ಭೂಮಿಯನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಚೀನಾದ ತಿಯಾನ್ವೆನ್-2 ಮಿಷನ್ ನ ಮುಖ್ಯ ಗುರಿ ಏನಂತಂದ್ರೆ ಕ್ಷುದ್ರಗ್ರಹ ಅಸ್ಟರಾಯ್ಡ್ ಮಾದರಿಗಳನ್ನು ಸಂಗ್ರಹಿಸುವುದು ಇದರ ಮುಖ್ಯ ಗುರಿಯಾಗಿರುತ್ತೆ. ನೆಕ್ಸ್ಟ್ ಕ್ಷುದ್ರಗ್ರಹದ ಮಾದರಿಗಳನ್ನು ಸಂಗ್ರಹಿಸುವುದು ಹೋಗಿರುತ್ತೆ. ಓಕೆ, ನಾವು ಇದು ವಿವರಣೆ 2016 H03 ಎಂಬ ಕ್ಷುದ್ರಗ್ರಹದ ಮೇಲೆ ಇಳಿದು ಅಲ್ಲಿನ ಮಣ್ಣಿನ ಮಾದರಿಗಳನ್ನು ಭೂಮಿಗೆ ತಲುಪಿಸುವ ಗುರಿಯನ್ನು ಕೂಡ ಹೊಂದಿದೆ. ಓಕೆ, ನೆಕ್ಸ್ಟ್ ಮೊಲೆಕ್ಯುಲ್ ಕ್ಲಾಸಿಫಿಕೇಶನ್ ಆಫ್ ಓರಲ್ ಕ್ಯಾನ್ಸರ್, ಬಾಯ ಕ್ಯಾನ್ಸರ್ ಬಗ್ಗೆ ವರ್ಗೀಕರಣ. ಓಕೆನಾ, ಇದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸಂಶೋಧಕರು ಬಾಯ ಕ್ಯಾನ್ಸರ್ ಹರಡುವ 5 ನಿರ್ದಿಷ್ಟ ಜೈವಿಕ ಹಾದಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಇದು ವೈದ್ಯರಿಗೆ ಪ್ರತಿಯೊಬ್ಬ ರೋಗಿಯು ಕ್ಯಾನ್ಸರ್ ಪ್ರಕಾರಕ್ಕೆ ತಕ್ಕಂತೆ ಪ್ರಿಸನ್ಸ್ ಮೆಡಿಸಿನ್, ಓಕೆನಾ, ಪ್ರಿಸನ್ಸ್ ಮೆಡಿಸಿನ್ ಎಂಬ ಚಿಕಿತ್ಸೆ ನೀಡಲು ಇದು ಸಹಾಯ ಮಾಡ್ತದೆ ಅಂತ ಹೇಳ್ತದೆ. ಓಕೆ, ಕ್ವಶನ್ ನೋಡೋಣ ಇದ್ರ ಬಗ್ಗೆ. ಮೈಟೋಕಾಂಡ್ರಿಯಾ ಜೀವಕೋಶದ ಯಾವ ಭಾಗದಲ್ಲಿ ಕಂಡು ಬರುತ್ತೆ? ಓಕೆನಾ, ಇದು ಶಕ್ತಿ ಕೇಂದ್ರ, ಪವರ್ ಹೌಸ್ ಆಫ್ ಸೆಲ್. ಕ್ವಶನ್ ಯಾಕೆ ಇದು ಬಂತು? ನೆಕ್ಸ್ಟ್, ಎಲೆಕ್ಟ್ರಿಕ್ ಆಫ್ ರೈನ್ ವಾಟರ್ ಅಂದ್ರೆ ಎಲೆಕ್ಟ್ರಿಕ್ ರೈನ್ ವಾಟರ್ ಅಂದ್ರೆ ರೈನ್ ವಾಟರ್ ಇಂದ ವಿದ್ಯುತ್ ಅನ್ನ ತಯಾರು ಮಾಡೋದು. ಓಕೆನಾ, ರೀಚಾರ್ಜ್ ಇದು ಪ್ಲಗ್ ಫ್ಲೋ ಅದ್ರ ಮೂಲಕ. ಓಕೆನಾ, ಮಳೆಯನ್ನು ಕೊಳವೆಯ ಮೂಲಕ ಬೀಳುವ ಉಂಟಾಗುವ ಚಲನೆಯಿಂದ ವಿದ್ಯುತ್ ತಯಾರಿಸುವ ತಂತ್ರಜ್ಞಾನವನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಅದು ಯಾವುದಂದ್ರೆ ಪ್ಲಗ್ ಫ್ಲೋ ಅನ್ನುವುದು ಇದು ಒಂದು ತಂತ್ರಜ್ಞಾನ. ಇದು ಭವಿಷ್ಯದಲ್ಲಿ ಮಳೆಗಾಲದಲ್ಲಿ ಸ್ವಯಂಚಾಲಿತವಾಗಿ ಬೆಳಗುವ ಕಿಟಕಿಗಳಿಗೆ ಬೆಳಕೆ ಆಗುತ್ತದೆ. ಓಕೆನಾ, ಯಾವ ರೀತಿ ಆಗುತ್ತದೆ ಅಂದ್ರೆ ಈಗ ಮಳೆ ನೀರು ಬರುತ್ತೆ. ಓಕೆನಾ, ಇಲ್ಲಿ ಮಳೆ ಬೀಳುತ್ತೆ, ಇದು ನಿಮ್ದು ಟೆರೆಸ್ ಅನ್ಕೊಳ್ರಿ, ನೀರ್ ಬರುತ್ತೆ, ಇಲ್ಲಿಂದ ಪೈಪಲ್ಲಿ ಹಿಂಗೇನಾರ ನೀವು ತಗೊಂಡ್ರೆ ಇಲ್ಲೊಂದು ಚಕ್ರ ಇಟ್ಟಿರ್ತಾರೆ, ಇದು ಗರ 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 ತಿರುಗುತ್ತೆ, ಹಿಂಗ್ ನೀರ್ ಹೋದಾಗೆಲ್ಲ ತಿರುಗಿ 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 ಇದರಿಂದ ಕರೆಂಟ್ ಉತ್ಪಾದನೆ ಆಗುತ್ತೆ. ಓಕೆನಾ, ಅದೇ ಇದು ಹೇಳ್ತಿರೋದು. ಇದು ಜನರೇಟರ್ ಇದು. ಓಕೆನಾ, ಎಲೆಕ್ಟ್ರಿಕ್ ಜನರೇಟರ್. ಅಲ್ಲಿಂದ ಮತ್ತೆ ಕಂಬಕ್ಕೆ ಬಂದು ಅದರಿಂದ ಕರೆಂಟ್ ಬರುತ್ತೆ ನಿಮ್ಮ ಮನೆಗೆ. ಇದನ್ನ ಯಾವ್ದ್ರ ಅಂದ್ರೆ ಇದು ಪ್ರೋಸೆಸ್ ಏನಿದೆ ಅಲ್ವಾ, ಇದಕ್ಕೆ ಏನಂತಂದ್ರೆ ಯಾವ ಟೆಕ್ನಾಲಜಿ ಅಂತಂದ್ರೆ ಪ್ಲಗ್ ಫ್ಲೋ ಅದಕ್ಕೆ. ಓಕೆನಾ, ಕ್ವಶನ್ ಎಲ್ಲ ಕೇಳೋದು ನಿಮ್ಗೆ. ಇತ್ತೀಚೆಗೆ ವಿಜ್ಞಾನಿಗಳು ಬೀಳುವ ಮಳೆಯಿಂದ ವಿದ್ಯುತ್ ತಯಾರಿಸುವ ವಿಧಾನವನ್ನು ಕಂಡುಹಿಡಿದಿದ್ದಾರೆ. ಇದಕ್ಕೆ ಯಾವ ತತ್ವವನ್ನು ಬಳಸಿದ್ದಾರೆ, ಯಾವ ಪ್ರಿನ್ಸಿಪಲ್ ಅನ್ನ ಬಳಸಿದ್ದಾರೆ ಅಂತಂದ್ರೆ ಪ್ಲಗ್ ಫ್ಲೋ ತಂತ್ರಜ್ಞಾನವನ್ನ ಬಳಕೆ ಮಾಡಿದ್ದಾರೆ. ಓಕೆನಾ, ಪ್ಲಗ್ ಫ್ಲೋ ಎಂಬ ತಂತ್ರಜ್ಞಾನ ಬಳಕೆ ಮಾಡಿದ್ದಾರೆ. ನೆಕ್ಸ್ಟ್, ಜೀನ್ ಥೆರಪಿ ಆಫ್ ಹಂಟಿಂಗ್ಟನ್ ಅಂದ್ರೆ ಹಂಟಿಂಗ್ಟನ್ ಎಂಬುದು ಮೆದುಳಿಗೆ ಜೀವಕೋಶಗಳಿಗೆ ನಾಶಪಡಿಸುವ ಮಾರಕ ವಂಶವಾಹಿ ಕಾಯಿಲೆ. ಓಕೆನಾ, ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನೆ. ಹಂಟಿಂಗ್ಟನ್ ಎಂಬುದು ಯಾವ್ದು ರಿಲೇಟೆಡ್ ಬರುವ ಮಾನವ ದೇಹಕ್ಕೆ ಯಾವ ರೀತಿಯಾಗಿ ಯಾವ ದೇಹದಲ್ಲಿ ಯಾವ ಪಾರ್ಟ್ಸ್ಗೆ ಇದು ಮಾರಕವಾಗಿದೆ, ಎಫೆಕ್ಟ್ ಮಾಡುತ್ತೆ ಅಂತ ಕೇಳಿದ್ರೆ ಮೆದುಳಿಗೆ. ಓಕೆನಾ, 2025 ಕ್ರಿಸ್ಪರ್ ತಂತ್ರಜ್ಞಾನ ಬಳಸಿ ಕಾಯಿಲೆ ಕಾರಣವಾಗುವ ವಿಷಕಾರಿ ಪ್ರೋಟೀನ್ ಉತ್ಪಾದನೆಯಲ್ಲಿ ನಿಲ್ಲಿಸುವುದನ್ನು ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ. ಇದು ಕಾಯಿಲೆಯನ್ನು ಬುಡದಿಂದಲೇ ಗುಣಪಡಿಸುತ್ತದೆ. ಓಕೆನಾ, ಗ್ರೀನ್ ಥೆರಪಿ. ಹಂಟಿಂಗ್ಟನ್ ಡಿಸೀಸ್ 2025 ಯಾವ ಚಿಕಿತ್ಸೆಗೆ ಭರವಸೆ ನೀಡಿದೆ ಅಂದ್ರೆ ಜೀನ್ ಥೆರಪಿಗೆ ಚಿಕಿತ್ಸೆಗೆ ಭರವಸೆ ನೀಡಿದೆ. ನೆಕ್ಸ್ಟ್, ಡ್ರೋಗ್ ಪ್ಯಾರಾಚೂಟ್ ಇದು ರೀ ಎಂಟ್ರಿ ಸೇಫ್ಟಿ ಅಂದ್ರೆ ಪ್ಯಾರಾಚೂಟ್ ಲಾಂಚ್ ಮಾಡಿದ್ಮೇಲೆ ರೀ ಎಂಟ್ರಿ ಆಗಿ ಸೇಫ್ಟಿ ಆಗಿ ಬಂದು ಅದೇನಿದು ಬಾಹ್ಯಾಕಾಶಕ್ಕೆ ಏನು ನೌಕೆಯನ್ನು ಕಳಿಸಿರ್ತಾರಲ್ವಾ, ಅದು ರಿಟರ್ನ್ ಕೂಡ ಸೇಫ್ ಆಗಿ ಬರೋ ದೃಷ್ಟಿಯಿಂದ ಡ್ರೋಗ್ ಪ್ಯಾರಾಚೂಟ್ ಅನ್ನ ಅದರಲ್ಲಿ ಹಾಕಿ ಇನ್ಬಿಟ್ ಮಾಡಿ ಕಳಿಸಿರ್ತಾರೆ. ಓಕೆನಾ, ಬಾಹ್ಯಾಕಾಶ ನೌಕೆ ಭೂಮಿಗೆ ಮರಳುವಾಗ ಸೆಕೆಂಡ್ಗೆ ಹಲವಾರು ಕಿಲೋಮೀಟರ್ ಬಹಳ ಸ್ಪೀಡ್ ಬರುತ್ತಿರುತ್ತೆ ಭೂಮಿಯಿಂದ, ಅದು ಆಕಾಶದಿಂದ. ಓಕೆನಾ, ಅದನ್ನ ಕಂಟ್ರೋಲ್ ಮಾಡಕಂದ್ರೆ ಪ್ಯಾರಾಚೂಟ್ ಬಿಡ್ತಾರೆ. ಪ್ಯಾರಾಚೂಟ್ ಬಿಟ್ಟು ಆಮೇಲೆ ಬ್ಯಾಲೆನ್ಸ್ ಆದ್ಮೇಲೆ ನಿಧಾನಕ್ಕೆ ಭೂಮಿಗೆ ಇಳಿಸ್ಕೊಳ್ತಾರೆ.
ಆಗ ಮೊದಲು ಡ್ರೋಗ್ ಪ್ಯಾರಾಚೂಟ್ ಎಂಬ ಸಣ್ಣ ಪ್ಯಾರಾಚೂಟ್ಗಳು ಬಳಸಲಾಗುತ್ತದೆ. ಆಮೇಲೆ ಈ ನೌಕೆಯು ಸ್ಥಿರಗೊಳಿಸುವ ವೇಗವನ್ನು ಕಡಿಮೆ ಮಾಡುತ್ತದೆ. ಆ ನಂತರ ದೊಡ್ಡ ಪ್ಯಾರಾಚೂಟ್ಗಳು ತೆಗೆದುಕೊಂಡು ನಂತರ ನೌಕೆಯನ್ನು ಭೂಸ್ಪರ್ಶಕ್ಕೆ ಮಾಡಿಸುತ್ತಾರೆ. ಯಾವ ರೀತಿ ಅಂತ ತೋರಿಸ್ತೀನಿ. ಈಗ ಲಾಂಚ್ ಮಾಡ್ತಾರೆ ಇಲ್ಲಿ, ಅದು ಮಿಷನ್ ಆಯ್ತು. ಈಗ ರಿಟರ್ನ್ ಬೀಳ್ಬೇಕು. ಈಗ ಬಿಟ್ಟಂದ ತಕ್ಷಣ ಇಲ್ಲಿ ಪ್ಯಾರಾಚೂಟ್ ಓಪನ್ ಆಗುತ್ತೆ ನೋಡ್ರಿ, ಸಣ್ಣದು ಇಲ್ಲಿ ಓಪನ್ ಆಗಿದೆ. ಓಕೆನಾ, ಇಲ್ಲಿ ಹಂಗೆ ನಿಧಾನಕ್ಕೆ ಓಪನ್ ಆಗಿದೆ. ಆಮೇಲೆ ಇದು ಕೂಡ ಡ್ರೋಗ್ ಪ್ಯಾರಾಚೂಟ್ ಇಲ್ಲಿ ನೋಡ್ರಿ, ಡ್ರೋಗ್ ಪ್ಯಾರಾಚೂಟ್ ಇಲ್ಲಿ ಸಣ್ಣದು ಓಪನ್ ಆಗುತ್ತೆ. ಆಮೇಲೆ ಡ್ರೋಗ್ ಪ್ಯಾರಾಚೂಟ್ ಜೊತೆಗೆ ಇಲ್ಲಿ ದೊಡ್ಡ ದೊಡ್ಡ ಓಪನ್ ಆಗುತ್ತೆ. ಇಲ್ಲ ಓಕೆನಾ, ಇಲ್ಲಿ ದೊಡ್ಡ ದೊಡ್ಡ ಓಪನ್ ಆಗ್ತವೆ. ದೊಡ್ಡ ದೊಡ್ಡ ಓಪನ್ ಆಗಿ ನಿಧಾನಕ್ಕೆ ಇಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ಓಕೆನಾ, ಡ್ರೋಗ್ ಪ್ಯಾರಾಚೂಟ್ ಅನ್ನು ಲ್ಯಾಂಡ್ ಮಾಡುತ್ತಾರೆ. ಹಾಗಾಗಿ ಫಸ್ಟ್ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಡ್ರೋಗ್ ಪ್ಯಾರಾಚೂಟ್ಗಳನ್ನು ಕೂಡ ಅದಕ್ಕೆ ಅಡಾಪ್ಟ್ ಮಾಡಿಕೊಟ್ಟಿರ್ತಾರೆ. ಓಕೆನಾ, ಇತ್ತೀಚೆಗೆ ಇಸ್ರೋ ಪರೀಕ್ಷಿಸಿದ ಡ್ರೋಗ್ ಪ್ಯಾರಾಚೂಟ್ ಕೆಲಸವೇನು ಅಂತಂದ್ರೆ ರಾಕೆಟ್ನ ವೇಗ ಹೆಚ್ಚಿಸುವುದು ಅಲ್ಲ, ಗಗನಯಾನ ನೌಕೆಯ ವೇಗವನ್ನು ತಗ್ಗಿಸುವುದು ಮತ್ತು ಸ್ಥಿರಗೊಳಿಸುವುದು. ಆಪ್ಷನ್ 2 ರೈಟ್ ಇದಕ್ಕೆ. ಓಕೆ, ನೆಕ್ಸ್ಟ್ ಇದರ 10 ಕ್ವಶನ್ ಅಂದ್ರೆ 11ರಿಂದ 20ನೇ ಕ್ವಶನ್ ಸಮ್ಮರಿ ನೋಡೋದಾದ್ರೆ, ಕ್ವಾಂಟಮ್ ಟೆಕ್ ದೋಷರಹಿತ ಕಂಪ್ಯೂಟಿಂಗ್ ಕಡೆಗೆ ಗಮನ ಕೊಡಿಸುವುದು, ಆರೋಗ್ಯ ರಿಲೇಟೆಡ್, ಜೀನ್ ಥೆರಪಿ ಮತ್ತು ಅಗ್ಗದ MRI ಸ್ಕ್ಯಾನರ್ ಮುಖ್ಯ, ಬಾಹ್ಯಾಕಾಶದ ರಿಲೇಟೆಡ್ ಪ್ಯಾರಾಚೂಟ್. ಓಕೆನಾ, ಅದರ ರಿಲೇಟೆಡ್ ಬಂತು. ನೆಕ್ಸ್ಟ್ ಇದ್ರದ್ದು ಸ್ವಲ್ಪ ಬ್ರೀಫ್ ಇದೆ, ಇದ್ ಬೇಕಂದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೋಬಹುದು ನೀವು. ಸ್ಪೇಸ್ ರಿಲೇಟೆಡ್ ವ್ಯೋಮಮಿತ್ರ, ಗಗನಯಾನ, ಡ್ರೋಗ್ ಪ್ಯಾರಾಚೂಟ್, ಸ್ಪೇಸ್ ರಿಲೇಟೆಡ್ ಈ 3 ಟಾಪಿಕ್ ಅನ್ನ ಮಾತಾಡಿದೆ. ಓಕೆನಾ, ಇದು ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಯಾಗಿದೆ. ಓಕೆನಾ, ಈ ರೀತಿ ಓದ್ಕೊಂಡ್ರೆ ಇನ್ನೂ ನಿಮಗೆ ನೆನಪಿರುತ್ತೆ. ಓಕೆ, ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ವ್ಯೋಮಮಿತ್ರ, ಗಗನಯಾನ, ಡ್ರೋಗ್ ಪ್ಯಾರಾಚೂಟ್ ಬಗ್ಗೆ ಇದು ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಗಳಾಗಿವೆ. ಓಕೆನಾ, ನೆಕ್ಸ್ಟ್ ಉಪಗ್ರಹ ರಿಲೇಟೆಡ್ ಬ್ಲೂ ಬರ್ಡ್, ಬ್ಲಾಕ್ ಅಂದ್ರೆ ಮತ್ತೆ ಥಿಯಾನ್ವನ್. ಓಕೆನಾ, ಇವೆರಡು ಉಪಗ್ರಹ ಸ್ಯಾಟಲೈಟ್ ರಿಲೇಟೆಡ್ ಮಾತಾಡುತ್ತೆ. ಡೈರೆಕ್ಟ್ ಟು ಮೊಬೈಲ್ ಇಂಟರ್ನೆಟ್ ಬರುತ್ತೆ ಇದು ಬ್ಲೂ ಬರ್ಡ್, ಬ್ಲಾಕ್ 2 ಅನ್ನೋದು. ಆಮೇಲೆ ಥಿಯಾನ್ವನ್ ಇದು ಕ್ಷುದ್ರ ಗ್ರಹಗಳ ಅಧ್ಯಯನಕ್ಕೆ. ಓಕೆ, 20 ಕ್ವಶನ್ ಸಮರೈಸ್ ಆಗಿರೋದು ಇದು. ನೆಕ್ಸ್ಟ್ ಹೆಲ್ತ್ ರಿಲೇಟೆಡ್ ಏನೇನು ಮಾತಾಡಿದೆ, ಹೀಲಿಯಂ ಮುಕ್ತ, MRI ಮತ್ತು SSI ಮಂತ್ರ ಮತ್ತು ಜೀನ್ ಥೆರಪಿ ಇದ್ರ ಬಗ್ಗೆ ಮಾತಾಡಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸ್ವದೇಶಿ ತಂತ್ರಜ್ಞಾನ ಮತ್ತು ಜೆನೆಟಿಕ್ ತಂತ್ರಜ್ಞಾನಕ್ಕೆ ಹೆಚ್ಚು ಚಿಕಿತ್ಸೆಗೆ ಬಹಳ ಉಪಯೋಗವಾಗಿದೆ. ಕಂಪ್ಯೂಟಿಂಗ್ ರಿಲೇಟೆಡ್ ಏನ್ ಮಾತಾಡಿದೆ, IRIS ಚಿಪ್. ಓಕೆನಾ, RISC-V ಭಾರತ ಸ್ವದೇಶಿ ಮೈಕ್ರೋ ಪ್ರೊಸೆಸರ್ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್. ಓಕೆನಾ, ಕ್ಯಾಟ್ ಕ್ಯೂಬಿಟ್ಸ್ ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಮಜ್ರೋನಾ 1 ಇವೆರಡು ಕ್ವಾಂಟಮ್ ಕಂಪ್ಯೂಟಿಂಗ್ ರಿಲೇಟೆಡ್ ಮಾತಾಡ್ತವೆ. ನೆಕ್ಸ್ಟ್ ಪರಿಸರ ರಿಲೇಟೆಡ್. ಓಕೆನಾ, ಎನ್ವಿರಾನ್ಮೆಂಟ್ ರಿಲೇಟೆಡ್ ಗ್ರೀನ್ ಹೈಡ್ರೋಜನ್ ಮತ್ತು ಮಳೆಯಿಂದ ವಿದ್ಯುತ್ ಇವೆರಡು ಮಾತಾಡಿದೆ. ಗ್ರೀನ್ ಹೈಡ್ರೋಜನ್ ಇದು ನವೀಕರಿಸಬಹುದಾದ ಇಂಧನ ಮತ್ತು ಶಕ್ತಿಯ ಹೊಸ ಮೂಲಗಳ ಬಗ್ಗೆ ಮಾತಾಡುತ್ತೆ. ಓಕೆನಾ, ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇಸ್ಗೆ ನೀವು ಒಂದು ಟಾಪಿಕ್ ಅನ್ನ ಇಷ್ಟು ಓದಿದಾದ್ಮೇಲೆ ಈ ರೀತಿ ಕೀವರ್ಡ್ ಅಲ್ಲಿ ಓದ್ಕೊಂಡ್ರೆ ಸಮರೈಸ್ ಆಗಿ ಇಷ್ಟು ನಿಮಗೆ ಒಂದೇ ಸರಿಗೆ ನೆನಪಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಿಕ್ ಗ್ಲಾನ್ಸ್. ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳೋದು ಈ ಕಡೆ ಯಾವ ರೀತಿ ಬರೋದು, ಆಮೇಲೆ ವ್ಯೋಮಮಿತ್ರ ಬರೋದು, ಆಮೇಲೆ RISC-V ಬರೋದು, ಲೈಸೋಸೋಮ್ ಬಗ್ಗೆ ಕೇಳ್ಬೋದು, ಗ್ರೀನ್ ಹೈಡ್ರೋಜನ್ ಬಗ್ಗೆ, ಆಮೇಲೆ SSI ಮಂತ್ರ. ಓಕೆನಾ, ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಬರ್ಬೋದು ಅಂತ ಒಂದು ಬ್ರೀಫ್ ಆಗಿ. ಆಮೇಲೆ ಕರ್ನಾಟಕ ರಿಲೇಟೆಡ್ ಏನೇನು ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನೋಡೋಣ. ಓಕೆ, ಕರ್ನಾಟಕ ಸರ್ಕಾರ ಬಿಲೀವ್ ಐಟಿ ಅಭಿಯಾನದ ಮುಖ್ಯ ಉದ್ದೇಶವೇನು? ಬಿಲೀವ್ ಐಟಿ ಇದರ ಮುಖ್ಯ ಉದ್ದೇಶವೇನಂತಂದ್ರೆ ಬೆಂಗಳೂರಿನ ಹೊರಗಿನ ನಗರದಲ್ಲಿ IT ಉದ್ಯಮವನ್ನು ಬೆಳೆಸುವುದೇ ಬಿಲೀವ್ ಐಟಿಯ ಮುಖ್ಯ ಉದ್ದೇಶವಾಗಿರುತ್ತದೆ. ಇದು ಬಿಯಾಂಡ್ ಬೆಂಗಳೂರು ಅಂದ್ರೆ ಬೆಂಗಳೂರಿನ ಆಚೆಗೆ ಉಪಕ್ರಮದ ಭಾಗವಾಗಿ ತರಲಾಗಿದೆ. ಓಕೆ, ನೆಕ್ಸ್ಟ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ ಘಟಕವಾಗಿದೆ? ಓಕೆನಾ, ಇದು ತುಮಕೂರು ಗುಬ್ಬಿ. ಓಕೆ, ಇದು ಗೊತ್ತಿರೋದು ನಿಮಗೆ. ನೆಕ್ಸ್ಟ್ ಗೃಹ ಜ್ಯೋತಿ, ಇದು ಕೂಡ ಗೊತ್ತು, 200 ಯೂನಿಟ್ ಅಂತ. ನೆಕ್ಸ್ಟ್ ಕರ್ನಾಟಕದ ಮೊದಲ ಗ್ರೀನ್ ಹೈಡ್ರೋಜನ್ ವ್ಯಾಲಿಯನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಗ್ರೀನ್ ಹೈಡ್ರೋಜನ್ ವ್ಯಾಲಿಯನ್ನ ಕರ್ನಾಟಕದಲ್ಲಿ ಎಲ್ಲಿ? ಮಂಗಳೂರಲ್ಲಿ. ಓಕೆನಾ, ಇದು ಬಂದರು ಸೌಲಭ್ಯ ಮತ್ತು ಕೈಗಾರಿಕಾ ವಲಯದಲ್ಲಿ ಇರುವುದರಿಂದ ಮಂಗಳೂರನ್ನು ಹಸಿರು ಇಂಧನ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ನೆಕ್ಸ್ಟ್ ಕೆ ಏರ್ ತಂತ್ರಜ್ಞಾನ ಯಾವುದಕ್ಕೆ ಸಂಬಂಧಿಸಿದೆ? ಕೆ ಏರ್ ತಂತ್ರಜ್ಞಾನ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಕರ್ನಾಟಕದ ನವೀಕರಿಸಬಹುದಾದ ಇಂಧನ ನೀತಿಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕರ್ನಾಟಕದ ಯಾವ ನಗರದಲ್ಲಿ ಡೇಟಾ ಸೆಂಟರ್ ಪಾರ್ಕ್ ಅನ್ನು ಸ್ಥಾಪಿಸಲು ಮೈಕ್ರೋಸಾಫ್ಟ್ ಮತ್ತು ಸರ್ಕಾರ ಒಪ್ಪಂದ ಮಾಡಿಕೊಂಡಿವೆ? ಅಂದ್ರೆ ಮೈಕ್ರೋಸಾಫ್ಟ್ ಜೊತೆಗೆ ಡೇಟಾ ಸೆಂಟರ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲು ಕರ್ನಾಟಕ ಯಾವ ಪ್ಲೇಸ್ ಅಲ್ಲಿ ಮಾಡೋಣ ಅಂತ ಒಪ್ಕೊಂಡಿದೆ ಅಂತ ಅಂದ್ರೆ ಇದು ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಲು ಒಪ್ಕೊಂಡಿದೆ. ನೆಕ್ಸ್ಟ್ ಇತ್ತೀಚೆಗೆ ಕರ್ನಾಟಕ ಸರ್ಕಾರ AI ಚಾಲಿತ ಸಂಚಾರ ನಿರ್ವಹಣೆ ವ್ಯವಸ್ಥೆಯನ್ನು ಮೊದಲು ಎಲ್ಲಿ ಜಾರಿಗೆ ತಂದಿದೆ ಅಂತ ಕೇಳಿದ್ರೆ ಬೆಂಗಳೂರಲ್ಲಿ ಜಾರಿಗೆ ತಂದಿದೆ. ಓಕೆ, ನೆಕ್ಸ್ಟ್ ಸ್ವಸ್ಥ ಕರ್ನಾಟಕ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ? ಸ್ವಸ್ಥ ಕರ್ನಾಟಕ ಯೋಜನೆ ಇದು ಉಚಿತ ಯೋಗ ತರಬೇತಿ, ಪ್ರತಿ ಹಳ್ಳಿಯಲ್ಲೂ ಡಿಜಿಟಲ್ ಆರೋಗ್ಯ ಕ್ಲಿನಿಕ್ ಸ್ಥಾಪನೆ, ಮಹಿಳೆಯರಿಗೆ ಉಚಿತ ಜಿಮ್ ತರಬೇತಿ, ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಂತ ಅಂದ್ರೆ ಪ್ರತಿ ಹಳ್ಳಿಯಲ್ಲೂ ಡಿಜಿಟಲ್ ಆರೋಗ್ಯ ಕ್ಲಿನಿಕ್ ಅನ್ನು ತರುವುದೇ ಸ್ವಸ್ಥ ಕರ್ನಾಟಕದ ಪ್ರಮುಖ ಉದ್ದೇಶವಾಗಿದೆ. ಪ್ರತಿ ಹಳ್ಳಿಯಲ್ಲೂ ಡಿಜಿಟಲ್ ಕ್ಲಿನಿಕ್ ತರೋದು.
ನೆಕ್ಸ್ಟ್, ಕರ್ನಾಟಕದಲ್ಲಿ ಸೆಮಿಕಂಡಕ್ಟರ್ ಪಾಲಿಸಿ ಯಾವುದೇ ವರ್ಷದಿಂದ ಯಾವ ವರ್ಷ ಅಂತಾನು ಕೂಡ ಕೇಳ್ಬೋದು. 2022ರಿಂದ 2027ರವರೆಗೂ ಸೆಮಿಕಂಡಕ್ಟರ್ ಪಾಲಿಸಿ ಇರುತ್ತೆ. ಅಡಿಯಲ್ಲಿ ಚಿಪ್ ತಯಾರಿಸಿದ ಘಟಕವನ್ನು ಎಲ್ಲಿ ಬರಲಿದೆ ಅಂದ್ರೆ, ಸೆಮಿಕಂಡಕ್ಟರ್ ಪಾಲಿಸಿ ಅಡಿಯಲ್ಲಿ ಚಿಪ್ ತಯಾರಿಸುವ ಘಟಕವನ್ನು ಯಾವ ಪ್ಲೇಸ್ ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಅಂದು ಕೇಳಿದ್ರೆ, ಮೈಸೂರಿನ ನಂಜನಗೂಡಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದು ಎಲ್ಲಿ ಕಂಪನಿ ಅಂದ್ರೆ ಇಸ್ರೇಲ್ ಮೂಲದ ಕಂಪನಿ ಆಗಿದೆ. ಓಕೆ, ನೆಕ್ಸ್ಟ್ ಕೊನೆಯ ಕ್ವಶನ್ ಇದು. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಗುರಿಯು 2030ರ ವೇಳೆಗೆ ಎಷ್ಟು ಶತಕೋಟಿ ಡಾಲರ್ ನೀಡುವುದಾಗಿದೆ ಅಂದ್ರೆ 300. ಇದಕ್ಕೆ ಎಷ್ಟು ಶತಕೋಟಿ? 300 ಶತಕೋಟಿ ಡಾಲರ್ ಅನ್ನ ನೀಡುವ ಉದ್ದೇಶವನ್ನು ಹೊಂದಿರುತ್ತದೆ. ಓಕೆನಾ? ಐ ಹೋಪ್ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಬಂದಿರುವ ಪ್ರಮುಖ ಕರೆಂಟ್ ಅಫೇರ್ಸ್ ಅನ್ನ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಇಷ್ಟೇ ಓದಿದ್ರೆ ಸಾಕಾಗುತ್ತಾ? ಇಲ್ಲ. ಓಕೆನಾ? ಅಟ್ಲೀಸ್ಟ್ ಇಷ್ಟಾದ್ರೂ ನೋಡ್ಕೊಂಡು ಹೋಗ್ಬೇಕಂತ ನಾನು ಯಾವುದೇ ಕ್ಲಾಸ್ ನೋಡಿದ್ರು ಕೂಡ ನಾನು ನಿಮಗೆ ಹೇಳೋದಿದ್ದೇನೆ. ಇಷ್ಟೇ ಅಂತಂದು ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಓಕೆ, ಐ ಹೋಪ್ ನಿಮಗೆ ಇದು ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.